ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಡೇಸ್ ಬ್ಯಾಕ್ ನಾನೇನೋ ಒಂದು ಶೆಡ್ಯೂಲ್ ಹಾಕಿದ್ದೆ, ಲೈಕ್ PYQ ಅನಾಲಿಸಿಸ್ ಬ್ಯಾಚ್ನ ಶುರು ಮಾಡ್ತಾ ಇದ್ದೀವಿ ಅಂತ. ಸೊ ಅದರ ಪ್ರಯುಕ್ತ ಈ ಒಂದು ಫಸ್ಟ್ ಕ್ಲಾಸು ಡೆಮೋ ಕ್ಲಾಸ್ ಥರ ಆಗುತ್ತೆ. ಸೊ ದಟ್ ನೀವೆಲ್ಲ ಆ್ಯಕ್ಸಸ್ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇನ್ನೊಂದು ಪಾಯಿಂಟ್ ಏನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಏನಾಗುತ್ತೆ ಅಂತ ಅಂದರೆ, ನಮಗೆ 100 ಕ್ವಶನ್ ಇದ್ದರೆ ಆ 100 ಕ್ವಶನಲ್ಲಿ ಆಲ್ಮೋಸ್ಟು 30 to 40 ಕ್ವಶನ್ಸ್ ಏನಿದೆ, ಈ 30 to 40 ಕ್ವಶನ್ಸು ಥೀಮ್ಸ್ ಅಂತ ಹೇಳ್ಬೋದು. ಸೇಮ್ ಥೀಮ್ಸು ರಿಪೀಟ್ ಆಗ್ತಾನೇ ಇರುತ್ತೆ. ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅದು ಪೊಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಎಕನಾಮಿಕ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಓಕೆ, ಸೊ ಈ ಸಬ್ಜೆಕ್ಟ್ಸ್ಗಳನ್ನ ನೀವೇನು ಮಾಡ್ತೀರಾ, ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬುಕ್ ತೊಗೊಳ್ತೀರಾ ಅಲ್ವಾ. ಒಂದು ಸ್ಟ್ಯಾಂಡರ್ಡ್ ಬುಕ್ ತೊಗೊಂಡು ಅದನ್ನು ಓದ್ತಾನೇ ಇರ್ತೀರ. ಲೈಕ್ ನಿಮಗೆ ಗೊತ್ತಾಗಲ್ಲ ಎಲ್ಲಿ ಕ್ವಶನ್ ಕೇಳ್ಬೋದು, ಎಷ್ಟು ಕ್ವಶನ್ ಕೇಳ್ಬೋದು, ಆ ಬುಕ್ಕಿಂದ ಯಾವ ರೀತಿಯಾದಂಥ ಕ್ವಶನ್ ಕೇಳ್ಬೋದು ಅವೆಲ್ಲ ಗೊತ್ತಿರಲ್ಲ. ಬಟ್ ಇದೊಂದು 400 ಪೇಜಸ್ ಇದೆ ಅಂತಂದರೆ ಆ 400 ಪೇಜಸ್ನೇ ಓದ್ತಾನೇ ಇರ್ತೀರ ರಿಪೀಟ್ ಮೋಡಲ್ಲಿ. ಫಾರ್ ಎಕ್ಸಾಂಪಲ್ UPSC ಅಥವಾ KPSC ಹುಡುಗರು ಹೇಳ್ತಾರೆ, ಏನು ಓದ್ತಿದ್ಯಪ್ಪ ಅಂತಂದರೆ ಪೊಲಿಟಿ ಓದ್ತಾ ಇದ್ದೀನಿ. ಯಾವ ಬುಕ್ ಓದ್ತಾ ಇದೆಯಾ? ಲಕ್ಷ್ಮೀಕಾಂತ್ ಓದ್ತಾ ಇದ್ದೀನಿ. ಯಾವಾಗಲೂ ಅದನ್ನೇ ಓದ್ತಾ ಇರ್ತಾರೆ. ಬಟ್ ಎಕ್ಸಾಮ್ ಪರ್ಪಸಲ್ಲಿ ಅವ್ರು ಓದ್ತಾ ಇದ್ದಾರೋ ಇಲ್ವೋ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಈ ಒಂದು ಬ್ಯಾರಿಯರ್ ಏನಿದೆ ಇದನ್ನು ತಪ್ಪಿಸೋದಕ್ಕೆ ನಿಮಗೆಲ್ಲ ಅನುಕೂಲ ಆಗಲಿ ಅಂತ PYQ ಅನಾಲಿಸಿಸ್ ಬ್ಯಾಚ್ನ ನಾವು ತರ್ತಾ ಇರೋವಂಥದ್ದು. ಸೊ ದಟ್ ಇಲ್ಲಿ ನಿಮಗೆ ಮೇಯ್ನ್ ಇಂಟೆನ್ಷನ್ ಏನು, ಬೇರೆ ಟಾಪಿಕ್ಸ್ ಏನಿದೆ ಅದನ್ನು ನೀವು ಕವರ್ ಮಾಡ್ಕೊಳ್ತೀರಾ. ಬಟ್ ಎಕ್ಸಾಮಲ್ಲಿ ಕೇಳ್ತಾರೆ, ಇದರಿಂದ ಒಂದು 30 to 40 ಕ್ವಶನ್ಸು ಬಂದೇ ಬರುತ್ತೆ ಅನ್ನೋ ಅಂಥ ಒಂದು ಆ 30-40 ಕ್ವಶನ್ಸ್ ಬರೋವಂಥ ಥೀಮ್ಸ್ ಏನಿದ್ದಾವೆ ಆ ಥೀಮ್ಸ್ನ ನಾವು ಸೆಗ್ರಿಗೇಟ್ ಮಾಡಿ ಅಲ್ಲಿಂದ ಆದಷ್ಟು 360 ಡಿಗ್ರಿ ಅನಾಲಿಸಿಸ್ ಅಪ್ರೋಚ್ನ ತರೋವಂಥದ್ದು. ಓಕೆ, ಸೊ ಇಲ್ಲೊಂದು ಕೋಟ್ನ ನೋಡ್ಬೋದು, ಈ ಹೂ ಸ್ವೆಟ್ಸ್ ಮೋರ್ ಇನ್ ಟ್ರೈನಿಂಗ್ ಬ್ಲೀಡ್ಸ್ ಲೆಸ್ ಇನ್ ವಾರ್. ಓಕೆ, ಸ್ಪಾಟನ್ಸ್ ಬೆಸ್ಟ್ ಕೋಟ್ ಅಂತ ಹೇಳ್ಬೋದು. ಸೊ ನೀವು ಎಕ್ಸಾಮನ್ನು ರಣರಂಗಕ್ಕೆ ಹೋಗಿ ಅಲ್ಲಿ ಅಯ್ಯೋ ದೇವರೇ ಈ ಕ್ವಶನ್ ಇಲ್ಲಿಂದ ಬಂತು ಗುರು ನಂಗೆ ಗೊತ್ತಿಲ್ವಲ್ಲ ಅಂತ ತಲೆ ಚಚ್ಕೊಳ್ಳೋದಕ್ಕಿಂತ ಇಲ್ಲೇ ನೀವು ಆದಷ್ಟು ಡಿಫ್ರೆಂಟ್ ಆಯಾಮಗಳಲ್ಲಿ ಯೋಚನೆ ಮಾಡಿದ್ರೆ, ಅದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ ನಡೆಸಿದ್ರೆ ನಿಮಗೆ ಎಕ್ಸಾಮಲ್ಲಿ ಆರಾಮಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ ಫೈನ್. ನಂತರ ಇನ್ನೊಂದು ಇಲ್ಲಿ ಮೇಯ್ನ್ ಏನು, ಈ ಬ್ಯಾಚ್ನ ಉದ್ದೇಶ ಏನು ಅಂತ ಹೇಳಿದ್ದೀನಿ. ಸೊ ಈ ಬ್ಯಾಚು ಇವತ್ತಿಂದ ಶುರು ಆಗ್ತಾ ಇದೆ, ಅಂದರೆ June 1 ಶುರು ಆಗ್ತಾ ಇರುವಂಥದ್ದು. ಓಕೆ, ನಂತರ ಸರ್ ಇದು ಯಾರ್ಯಾರು ಸೇರ್ಬೋದು ಏನು ಎತ್ತ ಅಂತ ಕೇಳೋದಾದರೆ, ನೀವು ಈ ಬ್ಯಾಚ್ನ ಎಲ್ಲರೂ ಸೇರ್ಬೋದು. ಯಾರ್ಯಾರು ಇನ್ ದ ಸೆನ್ಸ್, ನೀವು ಫಸ್ಟ್ ಟೈಮ್ ಇನ್ನೂ ಈಗ ಡಿಗ್ರಿ ಮುಗ್ದಿದೆ, ನಾನು ಇವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಏನು ಮಾಡೋದು ಎತ್ತ ಅಂತ ಯೋಚನೆ ಮಾಡ್ತಾಯಿದ್ರೆ ಇದು ಒಳ್ಳೆಯ ಆಪ್ಷನ್ನು. ರೀಸನ್ ಏನು ಅಂತಂದರೆ ನೋಡಿ, ನಿಮಗೆ ಏನು ಓದಬೇಕು ಅಂತ ಬಂದಾಗ ನಿಮಗಿಲ್ಲಿ ನಾನು PYQ ಬೇಸಿಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಒತ್ತು ಕೊಟ್ಟು ಓದಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಪ್ರಿಪೇರ್ ಆಗೋವಂಥವ್ರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇವಾಗ ಆಲ್ರೆಡಿ ಎಕ್ಸಾಮ್ಗಳನ್ನ ಎದುರಿಸ್ತಾ ಇದ್ದೀರಾ, ಎಲ್ಲೋ ನಿಮಗೆ ಒಂದು 5-10 ಮಾರ್ಕ್ಸಿಂದ ಹಿಂದೆ ಉಳ್ಕೊಳ್ತಾ ಇದ್ದಾರೆ ಕಟ್ ಆಫಿಂದ. ಆ 5-10 ಮಾರ್ಕ್ಸು ಬೇಕಾದರೆ ನಿಮ್ಮ ಒಂದು ಪ್ರಾಪರ್ ರಿವಿಷನ್ ಆಗ್ದಲೇ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರತಿ ಸಲ ರಿಪೀಟ್ ಆಗುವಂಥ ಟಾಪಿಕ್ನೇ ನೀವು ಕವರ್ ಮಾಡ್ದಲೇ ಇರ್ಬೋದು. ಅಂಥ ಟಾಪಿಕ್ಗಳನ್ನ ಇಲ್ಲಿ ಕವರ್ ಆಗುತ್ತೆ. ಸೊ ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರೋಂಥವ್ರಿಗೂ ಸಹ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಓಕೆ, ಸೊ ನಂತರ ಆಲ್ರೆಡಿ ನಂತರ ಏನು ಜಾಬಲ್ಲಿರೋವಂಥವ್ರು, ಜಾಬಲ್ಲಿರ್ಬೋದು, ಆಲ್ಮೋಸ್ಟ್ ಲೈಕ್ 9 to 5 ಅಥವಾ 9 to 7 ಈ ಥರ ವರ್ಕ್ ಮಾಡ್ತಾ ಇರ್ತೀರ. ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಕವರ್ ಮಾಡಬೇಕು ಅಂತ ಏನಾದರೂ ತೊಂದರೆ ಇತ್ತು ಅಥವಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅಂಥವರು ಈ ಒಂದು ಕೋರ್ಸ್ ಏನಿದೆ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೋದು. ಓಕೆ, ಸೊ ನಂತರ ಇನ್ನೊಂದೇನು ಅಂತಂದರೆ, ಒಂದು ದಿನಕ್ಕೆ ನಾವು ಒಂದು ಟಾಪಿಕ್ನ ತೊಗೊಳ್ತೀವಿ. ಒಂದು ಟಾಪಿಕ್ ಇನ್ ದ ಸೆನ್ಸ್ ಸಬ್ಜೆಕ್ಟ್ ಅಂತ ಹೇಳೋಣ. ಆ್ಯಕ್ಚುಲಿ ನಮ್ಮ ಒಂದು ಶೆಡ್ಯೂಲ್ ಯಾವ ಥರ ಇದೆ ಅಂದರೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಒಂದು ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿ ಕವರ್ ಮಾಡ್ತಾ ಇರೋವಂಥದ್ದು. ನಂತರ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇಲ್ಲಿ ಇನ್ನೊಂದು ಸಬ್ಜೆಕ್ಟು, ಇದು ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕ ಹಿಸ್ಟ್ರಿ ಕವರ್ ಮಾಡ್ತೀವಿ. ನೆಕ್ಸ್ಟ್
ನಂತರ ಸಂಡೇ ಏನಿರುತ್ತೆ ಇದು ರಿವಿಷನ್ನು. ನೀವು ಆರಾಮಾಗಿ ಇಲ್ಲಿ ಮಾಡುವಂಥ ಟಾಪಿಕ್ಸ್ ಏನಿರುತ್ತೆ ಇದನ್ನು ರಿವೈಸ್ ಮಾಡೋದಕ್ಕೆ ಅಂತ ನೀವು ಬಳಸ್ಕೋಬೋದು. ಓಕೆ, ನಂತರ ನೋಡಿ, ಸೊ ಇಲ್ಲೇನಾಯಿತು ನಿಮಗೆ ಇಲ್ಲಿ 6 ಡೇಸು ಫಸ್ಟ್ ವೀಕಲ್ಲಿ, ನಂತರ ಬರೋವಂಥ ನೆಕ್ಸ್ಟ್ ಅಪ್ಕಮಿಂಗ್ 3 ವೀಕ್ಸಲ್ಲೂ ಇದೇ ಥರ ಇರುತ್ತೆ ಶೆಡ್ಯೂಲು. ಸೊ ಓವರಾಲ್ 1 ಮಂತಲ್ಲಿ ನಿಮಗೆ ಕನಿಷ್ಠ ಪಕ್ಷ ಒಂದೊಂದು ದಿನದಲ್ಲಿ 2-3 ಕ್ವಶನ್ನು ಬರೋವಂಥ ಸಾಧ್ಯತೆಗಳು ಎಕ್ಸಾಮಲ್ಲಿ ಇರುತ್ತೆ. ಸೊ ನಿಮಗೆ 6 4 ಲಾಸ್ಟಲ್ಲಿ ಒಂದು 2 ಡೇಸ್ ಅಂತ ಅಂದ್ಕೊಡಿ. ಸೊ ಅರೌಂಡ್ 25 to 26 ಕ್ಲಾಸಸ್ ಇರುತ್ತೆ ಅಂತ ಹೇಳ್ಬೋದು. ಪ್ರತಿ ಕ್ಲಾಸ್ ಡ್ಯೂರೇಷನ್ ಬಂದು ಅದು 1-2 ಅವರ್ ಮಧ್ಯೆ ಇರ್ಬೋದು ಅಥವಾ ಇನ್ನೂ ಜಾಸ್ತಿನೂ ಹೋಗ್ಬೋದು, ಡಿಪೆಂಡಿಂಗ್ ಆನ್ ದ ಟಾಪಿಕ್ಸ್. ಓಕೆ, ಸೊ ಫಸ್ಟ್ನೇ ಕ್ಲಾಸ್ ಆಗಿರೋದ್ರಿಂದ ನಾನು ಫಸ್ಟ್ನೇ ಕ್ಲಾಸಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಇದು ಮಾಡ್ತೀನಿ, ಸೊ ದಟ್ ನಿಮಗೆ ಈ ಒಂದು ಏನಂತ ಹೇಳ್ತಾರೆ, ನೀವು ಈ ಒಂದು ಸರಣಿಗೆ ಹೊಂದ್ಕೊಳ್ಳೋದಕ್ಕೂ ನಿಮಗೂ ಸಹ ಟೈಮ್ ಬೇಕು. ಓಕೆ, ಆದ್ದರಿಂದ ಇನ್ನು ನಂತರ ಈ ಒಂದು ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂತಂದರೆ ನೀವು ಈ ನಂಬರಿಗೆ ಕರೆ ಮಾಡ್ಬೋದು. ನಂತರ ಅಮೌಂಟ್ ಬಂದು ಮಾರ್ಜಿನಲ್ ಅಮೌಂಟ್ ಕಡಿಮೆನೇ ಇಟ್ಟಿರೋವಂಥದ್ದು. ಓಕೆ, 999. ಸೊ ನೀವು ಈ ಒಂದು ಸೀರೀಸ್ನ ಕೊಡಬೇಕು ಅಂತಂದರೆ ಈ ನಂಬರಿಗೆ ಕರೆ ಮಾಡಿ ನಂತರ ಜಾಯ್ನ್ ಆಗ್ಬೋದು. ಓಕೆ, ಫೈನ್. ಸೊ ಹಾಗಿದ್ದರೆ ತಡ ಮಾಡೋದು ಬೇಡ, ಫಸ್ಟ್ನೇ ಕ್ವಶನ್ ಏನಿದೆ ಅಲ್ಲಿಂದ ಶುರು ಮಾಡ್ತಾ ಹೋಗೋಣ. ಇವತ್ತು ನಾವು ನೋಡ್ತಾ ಇರೋವಂಥದ್ದು ಯಾವುದಾಗಿದೆ ಅಂತಂದರೆ ಕರ್ನಾಟಕ ಜಿಯೋಗ್ರಫಿ. ಓಕೆ, ಫೈನ್. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ಏನಂತ ಹೇಳ್ತಾ ಇದ್ದಾನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪೋರ್ಟ್ಸ್ ಫೌಂಡ್ ಫ್ರಮ್ ನಾರ್ತ್ ಟು ಸೌತ್ ಇನ್ ಕರ್ನಾಟಕ ಅಂತ ಹೇಳ್ತಾ ಇದ್ದಾನೆ. ಆಯಿತಾ, ಸೊ ಈಗ ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಯಿತು, ಒಂದು ಕರ್ನಾಟಕ ಪೋರ್ಟ್ಗಳು ಗೊತ್ತಿರಬೇಕು ನಿಮಗೆ. ಆಮೇಲಿಂದ ಅವನು ಏನು ಕೇಳ್ತಾ ಇದ್ದಾನೆ, ನಾರ್ತ್ ಟು ಸೌತ್ ಡೈರೆಕ್ಷನಲ್ಲಿ ನಿಮಗೆ ಆ ಪೋರ್ಟ್ಸ್ಗಳು ಗೊತ್ತಿರಬೇಕು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಈಗ ಅಂದಿದ ತಕ್ಷಣ ನೀವೇನು ಮಾಡಬೇಕು, ಪೋರ್ಟ್ಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಓಕೆ, ಫೈನ್. ಫಸ್ಟ್ನೇದು ನೋಡಿ ಕಾರವಾರ. ಇವಾಗೆಲ್ಲ ಅವ್ನು ಕೇಳಿರೋವಂಥ ಪಾಯಿಂಟ್ಸ್ಗಳನ್ನ ನೋಡೋಣ. ಯಾವುದಾದ್ರು ಕೇಳಿದ್ದಾನೆ, ಕಾರವಾರ, ಕುಮಟಾ, ಅಂಕೋಲ, ಭಟ್ಕಳ. ಆಯಿತಾ, ಇಲ್ಲಿ ನೋಡೋದಾದರೆ ನಾನಿದು ಡೈರೆಕ್ಟ್ ಮ್ಯಾಪಿಂದ ತೊಗೊಂಡಿರೋಂಥದ್ದು. ಓಕೆ, ಸಾರಿ. ಓಕೆ, ಇಲ್ಲಿ ನೋಡಿ ಫಸ್ಟ್ ಏನಿದೆ, ಒಂದು ಸೆಕೆಂಡ್. ಓಕೆ, ಇದು ನೋಡಿ ಕಾರವಾರ ಇದೆ ಫಸ್ಟು, ನಂತರ ಅಂಕೋಲ, ಗೋಕರ್ಣ, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ, ಬೈಂದೂರು, ಓಕೆ, ಕುಂದಾಪುರ, ಉಡುಪಿ, ಮಂಗಳೂರು, ಉಳ್ಳಾಲ. ಓಕೆ, ಸೊ ಈಗ ನಿಮಗೆ ಒಂದು ಐಡಿಯಾ ಬಂತು ಅಲ್ವಾ. ಡೈರೆಕ್ಟಾಗಿ ಇಲ್ಲಿ ಇದು ಮ್ಯಾಪಿಂದ ತೊಗೊಂಡಿರೋದ್ರಿಂದ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಯಾವುದು ಕಾರವಾರ ಇದೆ, ಆಮೇಲೆ ಅಂಕೋಲ, ಆಮೇಲೆ ಕುಮಟಾ, ಆಮೇಲಿಂದ ಭಟ್ಕಳ. ಕಾರವಾರ, ಅಂಕೋಲ, ಭಟ್ಕಳ, ಕುಮಟಾ, ಭಟ್ಕಳ. ಓಕೆ, ಇಲ್ಲಿ ಕ್ವಶನ್ ನೋಡ್ಬೋದು. ಒಂದು ಸೆಕೆಂಡ್. ಕಾರವಾರ, ಅಂಕೋಲ, ಕುಮಟಾ, ಭಟ್ಕಳ ಅಲ್ವಾ. ಓಕೆ, ಇದನ್ನು ಇನ್ ಡೆಪ್ತಲ್ಲಿ ನೋಡೋದಾದರೆ ನೀವು, ಸೊ ಇಲ್ಲಿ ನೋಡಿ, ಇಲ್ಲಿ ಕಾರವಾರ ಇರೋವಂಥದ್ದು. ಓಕೆ, ಸೊ ಇದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ, ಈಗ ಕರ್ನಾಟಕ ಕೋಸ್ಟಲ್ ರೀಜನ್ ಅಂತ ಬಂದಾಗ ಕೋಸ್ಟ್ ಲೈನು ಕರ್ನಾಟಕದ್ದು ಎಷ್ಟು ಕಿಲೋಮೀಟರ್ ವಿಸ್ತರಣೆ ಇದೆ ಅಂತ ಒಂದು ಕ್ವಶನ್ ಕೇಳ್ತೇನೆ. ಅದು ಒಂದು 320 ಕಿಲೋಮೀಟರ್. ಓಕೆ, ಅದನ್ನು ಏನಂತ ಕರೀತಾರೆ, ಕರಾವಳಿ ಅಥವಾ ಕೆನರಾ ರೀಜನ್ ಅಂತ ಹೇಳ್ತಾರೆ. ಓಕೆ, ಇನ್ನು ಕೋಸ್ಟಲ್ ಲೈನ್ನಲ್ಲಿ ಇರೋವಂಥ 3 ಡಿಸ್ಟಿಕ್ಗಳು ಯಾವ್ಯಾವು ಅಂತ ಕೇಳಿದ್ರೆ ಉತ್ತರ ಕನ್ನಡ, ಉಡುಪಿ, ನಂತರ ದಕ್ಷಿಣ ಕನ್ನಡ. ಆಯಿತಾ. ಓಕೆ, ಸೊ ಈಗ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ನೀವು ಯಾವ್ಯಾವ ಒಂದು ಪೋರ್ಟಲ್ ರೀಜನ್ಸ್ಗಳನ್ನ ನೋಡ್ತೀರಾ, ಪೋರ್ಟ್ ಸಿಟೀಸ್ಗಳನ್ನ ನೋಡ್ತೀರಾ ಅನ್ನೋದಾದರೆ ಕಾರವಾರ ಒಂದಿದೆ, ಬೆಳಕೇರಿ ಅಂತ ಇದೆ, ಕುಮಟಾ ಇದೆ ನೋಡಿ ಇಲ್ಲಿ, ಕುಮಟಾ, ಬೆಳಕೇರಿ, ನಂತರ ಭಟ್ಕಳ, ಹೊನ್ನಾವರ. ಓಕೆ, ಸೊ ನಿಮಗೆ ಒಂದು ಐಡಿಯಾ ಬರಬೇಕು ಏನಂತ ಅಂದರೆ, ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಬರೋವಂಥ ಒಂದಷ್ಟು ಪೋರ್ಟ್ ಸಿಟೀಸ್ ಯಾವ್ಯಾವು ಅಂತಂದರೆ ಕಾರವಾರ, ಕುಮಟಾ, ಬೆಳಕೇರಿ, ಭಟ್ಕಳ, ಹೊನ್ನಾವರ. ಆಯಿತಾ.
ಇನ್ನು ಇದರಲ್ಲಿ ಇನ್ಡೆಪ್ತ್ ಹೋಗೋದಾದರೆ ಕಾಳಿ ನದಿ ಸೇರೋ ಅಂಥ ಅಥವಾ ಹರಿದು ಹೋಗುವಂಥ ಜಾಗ ಯಾವುದು ಅಂತ ಅಂದರೆ ಅದು ಕಾರವಾರ ಆಗುತ್ತೆ, ಕಾಳಿ ನದಿ. ಓಕೆ, ನಂತರ ಅಂಕೋಲಾ ಅನ್ನೋ ಒಂದು ರೀಜನ್, ಅಂಕೋಲಾ ಅನ್ನೋ ಒಂದು ಸಿಟಿ ಏನಿದೆ ಅದ್ರ ಮುಖಾಂತರ ಹಾದು ಹೋಗುವಂಥ ನದಿ ಯಾವುದು ಅಂದರೆ ಗಂಗಾವಳ್ಳಿ. ಓಕೆ, ನಂತರ ತಡದಿ ಅಥವಾ ಕುಮಟಾ ಏನಿದೆ ಅಲ್ಲಿ ನಾವು ಅಘನಾಶಿನಿ ಹರಿದು ಹೋಗುವಂಥದ್ದನ್ನು ನೋಡ್ಬೋದು. ಇನ್ನು ಹೊನ್ನಾವರ ಹತ್ರ ಶರಾವತಿ ನದಿ ಹರಿದು ಹೋಗೋದನ್ನು ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಇನ್ನೊಂದು ಸಲ ನೆನಪಲ್ಲಿಟ್ಕೊಳ್ಳಿ, ಕಾರವಾರ, ಅಂಕೋಲಾ, ಕುಮಟಾ, ನಂತರ ಹೊನ್ನಾವರ, ಭಟ್ಕಳ. ನೀವು ಇದನ್ನೇನೇ ಒಂದು 4-5 ಸಲ ಹೇಳ್ತಾ ಇದ್ದರೆ ನಿಮಗೆ ನೆನಪಲ್ಲಿ ಉಳಿಸ್ಕೊಂಡ್ಬಿಡುತ್ತೆ. ಓಕೆ, ನಂತರ ನೋಡಿ ಉಡುಪಿ ಡಿಸ್ಟಿಕ್ಕಲ್ಲಿ ನಿಮಗೆ 1-2-3 ಪೋರ್ಟ್ ಸಿಟಿಗಳು ಕಾಣಿಸ್ಬೋದು. ಯಾವುದಾದ್ರು ಕುಂದಾಪುರ, ಹಂಗರಕಟ್ಟೆ, ಮಲ್ಪೆ, ಓಕೆ, ಉಡುಪಿ, ನಂತರ ಪಡುಬಿದ್ರಿ. ಓಕೆ, ಇಲ್ಲಿ ಪಂಚಗಂಗಾವಳಿ ಅಂತ ಒಂದು ನದಿ ಇದಾಗುತ್ತೆ. ಅಂದರೆ 5 ರಿವರ್ಗಳು ಸೇರುವಂಥ ಒಂದು ಜಾಗ. ಯಾವ ಜಾಗದಲ್ಲಿ ಸೇರುತ್ತೆ ಅಂದರೆ ಅದು ಕುಂದಾಪುರ. ನೋಡಿ, ನಾನು ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಸೀರೀಸ್ನ ನೀವು 2 ಥರ ಯೂಸ್ ಮಾಡ್ಬೋದು. ಒಂದು, ಇಲ್ಲಿ ನಾನು ನೀಡೋವಂಥ ಡೈರೆಕ್ಟ್ ನೋಟ್ಸ್ ಏನಿರುತ್ತೆ ಅದನ್ನು ನೀವು ಹಾಗೆ ಕೂತ್ಕೊಂಡು ರಿವೈಸ್ ಮಾಡ್ಕೊಂಡು ನಾನು ಹೇಳ್ತಾ ಹೋಗೋದನ್ನು ಅಲ್ಲಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೋದು ಪ್ರಿಂಟೌಟ್ ತೊಗೊಂಡು. ಇಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಬೆಸ್ಟ್ ಪಾಯಿಂಟ್ ಏನು ಹೇಳೋದಕ್ಕೆ ಹೇಳ್ತೀನಿ ಅಂದರೆ, ನೀವೇ ಒಂದು A4 ಶೀಟ್ ತೊಗೊಳ್ಳಿ, ಪ್ರತಿ ಕ್ವಶನ್ನಿಗೂ ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಬರಿತಾ ಹೋಗಿ. ಓಕೆ, ಸೊ ದಟ್ ಅವಾಗ ನಿಮ್ಗೆ ಏನಾಗುತ್ತೆ, ತುಂಬ ನೆನಪಲ್ಲಿ ಉಳಿಯುತ್ತೆ. ಆಮೇಲಿಂದ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥ ಟಾಪಿಕ್ನ ಬಿಟ್ಟು ಸಹ ಬೇರೆ ಟಾಪಿಕ್ಸ್ನ ಹೇಳ್ತಾ ಇರ್ತೀನಿ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಫೈನ್. ಇಲ್ಲಿ ಪಂಚಗಂಗಾವಳಿ ಅನ್ನೋ ರೀಜನ್ನು ಎಲ್ಲಿ ಸೇರುತ್ತೆ ಅಂತ ಕೇಳಿದಾಗ ಕುಂದಾಪುರದಲ್ಲಿ ಸೇರುತ್ತೆ. ಯಾವ್ಯಾವ ನದಿಗಳು ಪಂಚಗಂಗಾ ಅಂತಂದರೆ, ಒಂದು ಸೌಪರ್ಣಿಕ, ಇನ್ನೊಂದು ವಾರಾಹಿ, ಇನ್ನೊಂದು ಕೇದಕ, ಇನ್ನೊಂದು ಚಕ್ರ, ಇನ್ನೊಂದು ಕುಬ್ಜ. ಓಕೆನಾ? ನಂತರ ಇಷ್ಟಾಯಿತು. ಈಗ ದಕ್ಷಿಣ ಕನ್ನಡ ಡಿಸ್ಟಿಕಲ್ಲಿ 2 ಇಂಪಾರ್ಟೆಂಟ್ ಪೋರ್ಟ್ಗಳನ್ನ ನೋಡ್ಬೋದು, ಪೋರ್ಟಲ್ ಸಿಟೀಸು. ಯಾವುದಾದ್ರು ಮಂಗಳೂರು ಒಂದು, ಉಳ್ಳಾಲ ಒಂದು, ಇನ್ನು ಸೂರತ್ಕಲ್ ನೋಡ್ಬೋದು, ಇಲ್ಲಿ ಬರುತ್ತೆ. ಓಕೆ, ನಾರ್ತ್ ಟು ಸೌತ್ ಅಂತ ಬಂದಾಗ ನೀವು ಯಾವುದಾನ ಒಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಅವ್ನು ಕ್ವಶನ್ ಏನಂತ ಕೇಳಿರ್ತಾನೆ ಅಂತಂದರೆ, ಇಲ್ಲಿ ಕಾರವಾರ ಇದೆ, ಆಯಿತಾ? ನೆಕ್ಸ್ಟ್ ಏನು ಮಾಡ್ದ, ಮಲ್ಪೆ ಆಗ್ತ. ಓಕೆ, ನೆಕ್ಸ್ಟು ಉಳ್ಳಾಲ ಆಗ್ತ. ಅದಾದ ನಂತರ ಏನು ಮಾಡ್ತಾನೆ, ಓಕೆ, ಕಾರವಾರ ಬದಲು ಇದನ್ನೇನು ಮಾಡೋಣ, ಇದು ಭಟ್ಕಳ ಮಾಡೋಣ. ಕ್ವಶನ್ 1 ಭಟ್ಕಳ, ಕಾರವಾರ, ಉಳ್ಳಾಲ, ನಂತರ ಮಲ್ಪೆ. ಓಕೆ, ಸೊ ಇಲ್ಲಿ ಇವಾಗ ಏನಂತ ಕ್ವಶನ್ ಕೇಳ್ತಾನೆ, ಇಲ್ಲಿ ನಾನು ಹೇಳಿರುವಂಥ ಸಿಟೀಸ್ಗಳೇನಿದೆ ಇದನ್ನು ನೀವು ನಾರ್ತ್ ಟು ಸೌತು ಅರೇಂಜ್ ಮಾಡಿ ಅಂತ ಕೇಳ್ತಾನೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಒಂದು ಇವಾಗ ಇಲ್ಲೇನು ಗೊತ್ತಾಯಿತು, ಕಾರವಾರ ಒಂದು ನದರ್ನ್ ಮೋಸ್ಟ್ ಪಾಯಿಂಟ್, ಉಳ್ಳಾಲ ಒಂದು ಸದರ್ನ್ ಮೋಸ್ಟ್ ಪಾಯಿಂಟು. ಸೊ ಕಾರವಾರ ಫಸ್ಟಲ್ಲಿರುತ್ತೆ ನಾರ್ತು, ಉಳ್ಳಾಲ ಸೌತಲ್ಲಿರುತ್ತೆ. ಇದರ ಮಧ್ಯೆ ನಿಮಗೆ ಗೊತ್ತಿರಬೇಕು, ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ನಿಮಗೆ ಬರೋ ಅಂಥದ್ದು ಭಟ್ಕಳ ಅಲ್ವಾ. ನಂತರ ಮಲ್ಪೆ ಎಲ್ಲಿ ಬರುತ್ತೆ, ಉಡುಪಿ ಡಿಸ್ಟಿಕ್ಕು. ಸೊ ಭಟ್ಕಳ ಇಲ್ಲಿ ಬಂದರೆ ಮಲ್ಪೆ ಇಲ್ಲಿ ಬರುತ್ತೆ. ಆಯಿತಾ? ಹೆಕ್ಟಿಕ್ ಅನಿಸ್ಬೋದು, ಬಟ್ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡೋದಕ್ಕೆ ನೋಡಿ. ಓಕೆ, ಸೊ ದಟ್ ಅವಾಗ ತುಂಬ ನೆನಪಲ್ಲಿರುತ್ತೆ. ಫೈನ್. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಈ ಮಂಗಳೂರು ಪೋರ್ಟಿಗೆ ಹೋಗುವಂಥ 2 ನದಿಗಳು ಇಂಪಾರ್ಟೆಂಟ್ ಆಗುತ್ತೆ. ಕೇಳಿದ್ರು ಕೇಳ್ತಾರೆ, ಫಲ್ಗುಣಿ ನದಿ ಮತ್ತು ನೇತ್ರಾವತಿ ನದಿ. ಇವೆರಡು ಹೋಗಿ ಜಾಯ್ನ್ ಆಗುತ್ತೆ, ಜಾಯ್ನ್ ಆಗಿ ಮಂಗಳೂರು ಪೋರ್ಟಲ್ಲಿ ಸೇರೋವಂಥದ್ದು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾವ 2 ನದಿಗಳು ಮಂಗಳೂರು ಪೋರ್ಟಿಗೆ ಹೋಗಿ ಸೇರೋವಂಥದ್ದು ಅಂತಂದರೆ ಫಲ್ಗುಣಿ ನದಿ ಮತ್ತು ನೇತ್ರಾವತಿ ನದಿ. ಓಕೆ, ಫೈನ್. ಸೊ ಇಷ್ಟು ಒಂದು ಕ್ವಶನ್ನಿನ ಸವಿಸ್ತಾರವಾದಂಥ ಒಂದು ಏನಂತ ಹೇಳ್ತಾರೆ, ವಿವರಣೆ ಅಂತ ಹೇಳ್ಬೋದು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನಿದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ರಿಸರ್ವ್ಸ್ ಇನ್ ಕರ್ನಾಟಕ. ಓಕೆ, ವಿಚ್ ಆಫ್ ದ ಅಬೋವ್ ಆರ್ ದ ಟೈಗರ್ ರಿಸರ್ವ್ಸ್ ಅಂತ ಹೇಳ್ತಾ ಇದ್ದಾನೆ. ಬಂಡೀಪುರ, ಹಂಚಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ. ಆಯಿತಾ? ಸೊ ಈಗ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕು, ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ಗಳು ಯಾವ್ಯಾವಿದ್ದಾವೆ, ಕರ್ನಾಟಕ ಟೈಗರ್ ರಿಸರ್ವ್ ಯಾವ್ಯಾವಿದ್ದಾವೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಟೈಗರ್ ರಿಸರ್ವ್ಸ್ ಏನೋ, ಏನಕ್ಕೆ ಬಂತು ಟೈಗರ್ ರಿಸರ್ವ್ಸು ಅದನ್ನು ತಿಳ್ಕೊಬೇಕಾಗತ್ತೆ. ಓಕೆ,
ಸೊ ಏನು ಮಾಡ್ತೀರಾ, ಒಂದು ಪೇಪರ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ನಾನು ಹೇಳೋದನ್ನು ಬರ್ಕೊಳ್ತಾ ಹೋಗಿ. ಓಕೆ, ಸೊ ಬೆಸ್ಟ್. ಅದಕ್ಕೆ ನಾನು ಏನು ಹೇಳೋದು ಅಂತಂದರೆ, ನೀವು ಇಲ್ಲಿ ಕೊಟ್ಟಿರೋಂಥ ಇಮೇಜಸ್ನ ನೀವು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಯಾವಾಗ ಬೇಕಾದರೂ ನೋಡ್ಕೋಬೋದು. ಬಟ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿದಾಗ ತುಂಬ ನೆನಪಲ್ಲಿರುತ್ತೆ. ಓಕೆ ಫೈನ್. ಈಗ ಇಲ್ಲಿ ನೋಡಿ ಏನಾಗುತ್ತೆ ಅಂತ ಅಂದರೆ, ಒಂದು ಸೆಕೆಂಡ್. ಓಕೆ, IUCN ಅಂತ ನೀವು ಯಾವಾಗಲೂ ಕೇಳ್ತಾ ಇರ್ತೀರ ಎನ್ವಿರಾನ್ಮೆಂಟ್ ಓದ್ತಾ ಇದ್ದರೆ. ಓಕೆ, ಇದು ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಇದರ ಅರ್ಥ. ಓಕೆ, ಸೊ ಇದು ಒಂದು ಇಂಟರ್ ಗೌರ್ನಮೆಂಟಲ್ ಬಾಡಿ ಅಂತ ಹೇಳ್ಬೋದು. ಹಿಂಗೆ ಅಂದರೆ ಗೌರ್ನಮೆಂಟು ಇರುತ್ತೆ, ಜೊತೆಗೆ ಸಿವಿಕ್ ಸೊಸೈಟಿ, ಸಣ್ಣ ಪುಟ್ಟ ಸೊಸೈಟಿಗಳೇನಿರುತ್ತೆ, ಅಂದರೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಮಾಡ್ತೀವಪ್ಪ ನಾವು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಇವರು ಸೊಸೈಟೀಸ್. ಓಕೆ, ಸೊ ಇವರಿಬ್ಬರ ಒಂದು ಕಾಂಟ್ರಿಬ್ಯೂಷನಿಂದ ಈ ಒಂದು IUCN ಅನ್ನೋ ಬಾಡಿ ಒರಿಜಿನ್ ಆಗಿದೆ. ಸೊ ಇದು ಇರೋವಂಥ ಜಾಗ ಬಂದು ಗ್ಲ್ಯಾಂಡ್ ಅಂತ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಓಕೆ ಫೈನ್. ಸೊ ನಂತರ ಏನಾಗುತ್ತೆ, ಈ ಒಂದು ಬಾಡಿ ಅರೌಂಡ್ 1969 ಓಕೆ ಡೆಲ್ಲಿನಲ್ಲಿ ಒಂದು ಮೀಟಿಂಗ್ ಮಾಡುತ್ತೆ. ಆ ಮೀಟಿಂಗ್ನಲ್ಲಿ ಏನಂತ ಹೇಳುತ್ತೆ, ಭಾರತದಲ್ಲಿ ಟೈಗರ್ ಪಾಪ್ಯುಲೇಷನ್ ಏನಿದೆ ಅದು ಡಿಕ್ಲೈನ್ ಆಗ್ತಾ ಇದೆ ಅಂತ ಅಡ್ರೆಸ್ ಮಾಡುತ್ತೆ. ಓಕೆ, ಇದನ್ನು ಗಮನಿಸಿದಂಥ ಆಗಿನ ಪ್ರೈಮ್ ಮಿನಿಸ್ಟರು ಯಾರು, ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು ಏನು ಮಾಡ್ತಾರೆ, ಓಕೆ ಟೈಗರ್ದೊಂದು ಟಾಸ್ಕ್ ಫೋರ್ಸ್ನ ರೆಡಿ ಮಾಡೋಣ ಅಂತ ಹೇಳ್ತಾರೆ, ಟೈಗರ್ ಟಾಸ್ಕ್ ಫೋರ್ಸು. ಸೊ ಇದೇನು ಮಾಡುತ್ತೆ, ಅಲ್ಲಿವರೆಗೂ ಟೈಗರ್ ಹಂಟಿಂಗು ಚಾಲ್ತಿಯಲ್ಲಿರುತ್ತೆ, ರಾಜ ಮನೆತನದವರು ಹಂಟಿಂಗ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಅವ್ರೇನು ಮಾಡಬೇಕು, ಬ್ಯಾನ್ ಮಾಡ್ತಾರೆ. ಓಕೆ, ಟೈಗರ್ ಹಂಟಿಂಗ್ನ ಬ್ಯಾನ್ ಮಾಡ್ತಾರೆ. ಸೊ ನಂತರ ಏನಾಗುತ್ತೆ, ಸರಿ ಬ್ಯಾನ್ ಏನೋ ಮಾಡಿದ್ವಿ, ಆದರೆ ಒಟ್ಟು ಇನ್ನೂ ಎಷ್ಟು ಟೈಗರ್ಗಳಿದ್ದಾವೆ ಅಂತ ಕೌಂಟ್ ಮಾಡಬೇಕು. ಆಗ ಫಸ್ಟ್ ಸೆನ್ಸಸ್ನ ಮಾಡ್ತಾರೆ, ಟೈಗರ್ ಸೆನ್ಸಸ್. ಇದು 1972 ಇದನ್ನು ಕೇಳ್ಬೋದು, ಯಾವಾಗ ಫಸ್ಟ್ ಟೈಗರ್ ಸೆನ್ಸಸ್ಸು ನಡೀತು ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಟೈಗರ್ ಸೆನ್ಸಸ್ಸು 1972 ನಡೆಯುವಂಥದ್ದು. ಸೊ ಯಾವ ಮೆಥಡ್ ಅಂತಂದರೆ ಪುಗ್ ಮಾರ್ಕ್ ಟ್ರ್ಯಾಕಿಂಗ್ ಮೆಥಡ್ ಅಂತಾರೆ. ಪುಗ್ ಮಾರ್ಕ್ ಅಥವಾ ಪಗ್ ಮಾರ್ಕ್ ಟ್ರ್ಯಾಕಿಂಗ್ ಮೆಥಡು. ಇದರ ಅರ್ಥ ಏನು ಅಂತಂದರೆ, ಫುಟ್ ಪ್ರಿಂಟ್ಸು, ಇವಾಗ ನೆಲ ಹೀಗಿದೆ ಅಂತಂದರೆ ಅದು ನಡೆದೋದಾಗ ಅದರ ಜಾಗ ಅದು ಏನಿರುತ್ತೆ ಹೆಜ್ಜೆ ಗುರುತು ಅಂತಾರಲ್ಲ ಆ ಥರ, ಅದನ್ನು ಕೌಂಟ್ ಮಾಡೋವಂಥದ್ದು ಪಗ್ ಮಾರ್ಕ್ ಟ್ರ್ಯಾಕಿಂಗ್ ಮೆಥಡ್. ಇದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಸೆನ್ಸಸ್ನ ಇದು ಮಾಡ್ತಾರೆ. ಓಕೆ, ಬಟ್ ಇದರಲ್ಲಿ ಏನು ಗೊತ್ತಾಗುತ್ತೆ ಅವ್ರಿಗೆ, ಆಲ್ಮೋಸ್ಟು 1800ಕ್ಕಿಂತ ಕಡಿಮೆ ಟೈಗರ್ಗಳಿದ್ದಾವೆ ಇಂಡಿಯಾದಲ್ಲಿ ಅನ್ನೋದು ಬೆಳಕಿಗೆ ಬರುತ್ತೆ. ಓಕೆ, ಸೊ ಇಷ್ಟೊತ್ತಿಗೆ 1972 ಒಂದು ಗ್ಲೋಬಲ್ ಲೆವೆಲಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಇದನ್ನು ಆರ್ಗನೈಸ್ ಮಾಡೋವಂಥದ್ದು UN ಬಾಡಿ, ಯುನೈಟೆಡ್ ನೇಷನ್ಸ್. ಓಕೆ, ನಿಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟು ಯಾವುದು ಪೊಲಿಟಿ ಅಥವಾ ಬೇರೆ ಇನ್ನೊಂದು ಚಾಪ್ಟರ್ ಏನು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ನೋಡೋಣ. ಓಕೆ, ಸೊ ಈಗ UN ಬಾಡಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಒಂದು ಮಾಡ್ತು. ಇಲ್ಲಿ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಡಿಸ್ಕಷನ್ ನಡೀತಾ ಇರುತ್ತೆ. ಇದರಿಂದ ಪ್ರೇರಿತಗೊಂಡಂತಹ ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವರು ಬರ್ತಾರೆ. ಬಂದು ಅವ್ರು ಏನು ಮಾಡ್ತಾರೆ, ಹೌದು ವೈಲ್ಡ್ ಲೈಫ್ ಏನಿದೆ ನಾವು ಕನ್ಸರ್ವೇಷನ್ ಮಾಡಬೇಕು. ಕನ್ಸರ್ವ್ ಮಾಡೋದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಲೀಗಲ್ ಬ್ಯಾಕಿಂಗ್ ಇಲ್ಲ, ಅಂದರೆ ಒಂದು ಲಾ ಇಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಒಂದು ಲೀಗಲ್ ಬ್ಯಾಕಿಂಗ್ ತರಬೇಕು, ಅಂದರೆ ಲಾ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತರ್ತಾರೆ 1972. ಓಕೆನಾ, ಫೈನ್. ಇದಾದ ನಂತರ ಕಂಪ್ಲೀಟ್ ಟೈಗರ್ಗಳನ್ನ ನಾವು ಕಾಪಾಡಬೇಕು ಅಲ್ವಾ. ಸೊ ಟೈಗರ್ಗಳನ್ನ ಕಾಪಾಡೋದಕ್ಕೆ ಅಂತ 1973 ಬೇಕಾದ್ರೆ ಡೇಟು ಹಾಕಿ, April 1, 1973 ಓಕೆ ಪ್ರಾಜೆಕ್ಟ್ ಟೈಗರ್ ಅಂತ ಲಾಂಚ್ ಮಾಡ್ತಾರೆ. ಪ್ರಾಜೆಕ್ಟ್ ಟೈಗರ್.
ಓಕೆ, ಎಲ್ಲಿ ಲಾಂಚ್ ಮಾಡೋದು? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಎಲ್ಲಿದೆ ಇದು? ಉತ್ತರಾಖಂಡ್. ಓಕೆ, ನಂತರ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಥವಾ ಸೆಂಟರ್ ಸೆಕ್ಟರ್ ಸ್ಕೀಮ್ ಅಂತ. ಇವಾಗ ಸ್ಕೀಮ್ಗಳಲ್ಲಿ 2 ಥರ ಬರುತ್ತೆ. ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್, ಇನ್ನೊಂದು ಸೆಂಟ್ರಲ್ ಸೆಕ್ಟರ್. ಅರ್ಥ ಏನಪ್ಪ ಅಂತಂದರೆ, ಸೆಂಟ್ರಲ್ ಸೆಕ್ಟರ್ ಅಂತಂದರೆ ಕಂಪ್ಲೀಟ್ 100% ಫಂಡು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತಂದಾಗ ಸೆಂಟರು ಒಂದಷ್ಟು ಪರ್ಸೆಂಟ್ ಹಾಕ್ತಾರೆ, ಸ್ಟೇಟ್ ಒಂದಷ್ಟು ಪರ್ಸೆಂಟ್ ಹಾಕ್ತಾರೆ. ಲೈಕ್ 60-40, 90-10 ಈ ಥರ ಪರ್ಸೆಂಟೇಜ್ ಬೇಸಿಸಲ್ಲಿ. ಸೊ ಇದು ಯಾವುದು ಅಂತ ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್. ಸೊ ಆವಾಗ ಸೆಂಟರಿಗೂ ಸ್ಟೇಟಿಗೂ ಇಬ್ಬರೂ ಕಾಪಾಡುವಂಥ ಬಾಧ್ಯತೆ ಇದೆ, ಫಂಡ್ ಮಾಡುವಂಥ ಬಾಧ್ಯತೆ ಇದೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳೋದಕ್ಕೆ ಅಂತ ಆಗ ಫಸ್ಟ್ ಡೈರೆಕ್ಟರ್ ಒಬ್ಬರನ್ನ ನೇಮಕ ಮಾಡ್ತಾರೆ. ಅವ್ರ ಹೆಸರು ಕೈಲಾಶ್ ಸಂಕಾಲ ಅಂತ. ಆಯಿತಾ, ಕೈಲಾಶ್ ಸಂಕಾಲ. ಇವ್ರನ್ನ ನಾವೇನಂತ ಹೇಳ್ತೀವಿ? ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಹೇಳ್ತಾರೆ, ಫಸ್ಟ್ ಡೈರೆಕ್ಟ್ರು. ಓಕೆ, ಫೈನ್. ಇದಾದ ನಂತರ ಏನಾಗುತ್ತೆ? ಸೊ ನಾವು ಜಿಮ್ ಕಾರ್ಬೆಟ್ಟಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಎಲ್ಲ ಮುಂದೆ ಹೊರಿತಾ ಬಂತು. ಸೊ ಈಗ ಅರೌಂಡು ಇಂಡಿಯಾದಲ್ಲಿ ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಅಂತಂದರೆ 58 ಟೈಗರ್ ರಿಸರ್ವ್ಸ್ ಇರೋವಂಥದ್ದು. ಓಕೆ, ಫೈನ್. ಸೊ ಎಷ್ಟು ಸ್ಟೇಟ್ಗಳಲ್ಲಿದೆ? 18 ಸ್ಟೇಟ್ಗಳಲ್ಲಿದೆ. ಆಯಿತಾ, ಅದನ್ನು ಕೇಳ್ತಾರೆ. ಎಷ್ಟು ಟೈಗರ್ ರಿಸರ್ವ್ಸ್ ಇದೆ ಸ್ಪ್ರೆಡ್ ಅಕ್ರಾಸ್ ಹೌ ಮೆನಿ ಸ್ಟೇಟ್ಸ್ ಅಂತಂದರೆ 18 ಸ್ಟೇಟ್ಸ್. ನಂತರ ಎಷ್ಟು ಜಿಯೋಗ್ರಫಿಕಲ್ ಏರಿಯಾ ಅಂದರೆ, ಇವಾಗ ಇಂಡಿಯಾ ಇದೆ ಅಂತ ಅಂದರೆ, ಸೊ ಜಸ್ಟ್ ನಾವು ಟೈಗರ್ ರಿಸರ್ವ್ಸು ಏರಿಯಾಗಳನ್ನ ಕೌಂಟ್ ಮಾಡಿದ್ರೆ ಎಷ್ಟು ಏರಿಯಾ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂದರೆ ಅದು ಒಂದು 2.3% ಆಫ್ ಇಂಡಿಯಾಸ್ ಏರಿಯಾ. ಓಕೆ, ಫೈನ್. ಇನ್ನು ನಂತರ 58 ಟೈಗರ್ ರಿಸರ್ವ್ ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು, ಯಾವ್ಯಾವ ಸ್ಟೇಟ್ಸಲ್ಲಿ ಯಾವ್ಯಾವ ಟೈಗರ್ ರಿಸರ್ವ್ಸ್ ಇದ್ದಾವೆ ಅಂತ. ಬಟ್ ಇಂಪಾರ್ಟೆಂಟು ಲಾಸ್ಟಲ್ಲಿ ಆ್ಯಡ್ ಆಗಿರೋವಂಥದ್ದು. ನಾನಿಲ್ಲಿ 58, 57, 56 ಇದನ್ನು ನಿಮಗೆ ಹೇಳ್ತೀನಿ. ಓಕೆ, 58ನೇದು ಮಾಧವ್ ಟೈಗರ್ ರಿಸರ್ವ್. ಓಕೆ, 57ನೇದು ರತಪಾನಿ ಟೈಗರ್ ರಿಸರ್ವ್. ಓಕೆ, ಇನ್ನೊಂದು 56ನೇದು ಗುರುಘಾಸಿದಾಸ್ ತಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್. ಓಕೆ, ಸೊ ಇದು ಮಾಧವ್ ಟೈಗರ್ ರಿಸರ್ವ್ ಏನಿದೆ ಇದು ಬಂದು ನಿಮಗೆ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶ. ರತಪಾನಿ ಎಲ್ಲಿದೆ? ಇದು ಮಧ್ಯಪ್ರದೇಶ. ಗುರುಘಾಸಿದಾಸ್ ತಮೋರ್ ಪಿಂಗ್ಲಾ ಎಲ್ಲಿದೆ? ಇದು ಛತ್ತೀಸ್ಗಢ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ಏನಿದೆ ಮಾಧವ್ ಟೈಗರ್ ರಿಸರ್ವು, ಇದು ಕನೆಕ್ಟಿಂಗ್ ಪಾಯಿಂಟ್ ಆಗುತ್ತೆ. ಒಂದು ಯಾವುದಕ್ಕೆ? ರಾಜಸ್ಥಾನ್ನ ರಣತಂಬೋರ್ ಅಂತ ಏನಿದೆ ಅಲ್ಲಿಂದ ಮಧ್ಯಪ್ರದೇಶನ ಕೂನೋ ನ್ಯಾಷನಲ್ ಪಾರ್ಕ್ ಅಂತ ಏನು ಹೇಳ್ತಾರೆ, ಸೊ ಇದರ ಮಧ್ಯೆ ಬ್ಯಾರಿಯರ್ ಥರ ವರ್ಕ್ ಆಗುತ್ತೆ ಮಾಧವ್. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟು, ನೆನಪಲ್ಲಿ ಇಟ್ಕೋಬೇಕು. ಓಕೆ, ಫೈನ್. ನಂತರ ರತಪಾನಿ ಮಧ್ಯಪ್ರದೇಶನಲ್ಲಿರುವಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಭೀಮ್ಬೇಟ್ಕಾ ಕೇವ್ಸ್. ಪ್ಯಾಲಿಯೋಲಿಥಿಕ್ ಏಜ್ ಏನೇ ಇದೆ, ಪ್ಯಾಲಿಯೋಲಿಥಿಕ್ ಏಜ್ ಅಂದರೆ ಸ್ಟೋನ್ ಏಜ್ನ ಫಸ್ಟ್ ಪೀರಿಯಡ್ ಅಂತ ಹೇಳ್ಬೋದು. ಫಸ್ಟ್ ಸ್ಟೋನ್ ಏಜ್ ಟೈಮ್ ಏನಿದೆ ಅಲ್ಲಿ ಕಂಡುಬರುವಂಥ ಭೀಮ್ಬೇಟ್ಕಾ ಕೇವ್ಸ್ ಏನಿದೆ, ಭೀಮ್ಬೇಟ್ಕಾ ಕೇವ್ಸ್ ಎಲ್ಲಿದೆ? ಮಧ್ಯಪ್ರದೇಶ. ಅದರಲ್ಲಿ ಎಲ್ಲಿದೆ ಅಂತಂದರೆ ರತಪಾನಿ ಟೈಗರ್ ರಿಸರ್ವಲ್ಲಿ ಇರುವಂಥದ್ದು. ಓಕೆ, ಇದು ನೆನಪಲ್ಲಿ ಇಟ್ಕೋಬೇಕು. ನಂತರ ಗುರುಘಾಸಿದಾಸ್ ತಮೋರ್ ಪಿಂಗ್ಲಾ. ಸೊ ಇದೆಲ್ಲಿರುವಂಥದ್ದು ಅಂತಂದರೆ ಛತ್ತೀಸ್ಗಢ ಅಂತ ಹೇಳಿದೆ. ಓಕೆ, ಫೈನ್. ನಂತರ ಇನ್ನೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಏನಂತ ಅಂದರೆ ಲಾರ್ಜೆಸ್ಟ್ ಯಾವುದು ಅಂತ ಕೇಳಿದ್ರೆ, ಓಕೆ, ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದು ಅಂತ ಕೇಳಿದ್ರೆ ನಾಗಾರ್ಜುನ ಶ್ರೀಶೈಲಂ. ಓಕೆ, ನಾಗಾರ್ಜುನ ಶ್ರೀಶೈಲಮ್ಮು ಇದು ಎಲ್ಲಿದೆ ಅಂತ ಕೇಳ್ತಾರೆ. ಓಕೆ, ಆಂಧ್ರ ತೆಲಂಗಾಣ. ಓಕೆ, ಆಂಧ್ರ ತೆಲಂಗಾಣ ಬಾರ್ಡ್ರು. ಓಕೆ, ಇನ್ನು ಯಾವ ಹಿಲ್ಸ್ ಅಂತಂದರೆ ನಲ್ಲಮಲ್ಲ ಹಿಲ್ಸ್. ಇವು ಹಿಲ್ಸ್ ಎಲ್ಲ ನಾವು ಇದರಲ್ಲಿ ನೋಡೋಣ ಇಂಡಿಯನ್ ಹಿಸ್ಟ್ರಿಯಲ್ಲಿ.
ಇಂಡಿಯನ್ ಜಿಯೋಗ್ರಫಿಯಲ್ಲಿ. ಓಕೆ, ಇನ್ನು ಸ್ಮಾಲ್ ಅಂತ ಕೇಳಿದ್ರೆ ಲಾರ್ಜೆಸ್ಟ್ ಏನೋ ನಾಗಾರ್ಜುನ ಶ್ರೀಶೈಲಮು, ಸ್ಮಾಲೆಸ್ಟ್ ಯಾವುದು ಅಂತ ಕೇಳ್ತಾರೆ. ಸ್ಮಾಲೆಸ್ಟು ಒಂದು ಬೋರ್ ಟೈಗರ್ ರಿಸರ್ವ್, ಅದೆಲ್ಲಿದೆ? ಮಹಾರಾಷ್ಟ್ರದಲ್ಲಿರುವಂಥದ್ದು. ಓಕೆ, ನಂತರ ಹೈಯೆಸ್ಟ್ ಟೈಗರ್ ಡೆನ್ಸಿಟಿ ಅಂದರೆ ಕಡಿಮೆ ಜಾಗದಲ್ಲೇ ಅತಿ ಹೆಚ್ಚು ಟೈಗರ್ಗಳನ್ನ ಎಲ್ಲಿ ಕಾಣ್ತೀವಿ ಅಂತಂದರೆ ಅದು ಜಿಮ್ ಕಾರ್ಬೆಟ್. ಎಲ್ಲಿ ಸ್ಟಾರ್ಟ್ ಆಗಿದ್ದು? ಜಿಮ್ ಕಾರ್ಬೆಟಲ್ಲಿ. ಸೊ ಅಲ್ಲೇ ನಾವು ಜಾಸ್ತಿ ಕಾಣುವಂಥದ್ದು UK. ಓಕೆ, ಫೈನ್. ನಂತರ ಅತಿ ಹೆಚ್ಚು ಹೈಯೆಸ್ಟ್ ಟೈಗರ್ ರಿಸರ್ವ್ಸ್ ಒಂದು ಸ್ಟೇಟಲ್ಲಿ ಎಲ್ಲಿದೆ ಅಂತಂದರೆ ಅದು ಮಧ್ಯಪ್ರದೇಶ್. ಓಕೆನಾ? ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಬೇಕಾದ್ರೆ ನೀವು ಇನ್ನೊಂದು ಸಲ ನೋಡ್ಬೋದು, ಏನೋ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. IOC ಅನ್ನು ಗೌರ್ಮೆಂಟ್ಗಳು ಮತ್ತು ಸಿವಿಕ್ ಸೊಸೈಟಿಗಳು ಸೇರಿ ಮಾಡಿರೋವಂಥ ಒಂದು ಆರ್ಗನೈಸೇಷನ್ನು ರಿಲೇಟೆಡ್ ಟು ವಾಟ್ ಅಂತಂದರೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್. ಓಕೆ, ಎಲ್ಲಿ ಇರೋವಂಥದ್ದು ಅಂತಂದರೆ ಹೆಡ್ ಕ್ವಾರ್ಟರು ಗ್ಲ್ಯಾಂಡು, ಸ್ವಿಟ್ಜರ್ಲ್ಯಾಂಡ್. ಇವರು ದಿಲ್ಲಿನಲ್ಲಿ 1969 ಒಂದು ಮೀಟಿಂಗ್ ನಡೆಸ್ತಾರೆ, ಜನರಲ್ ಅಸೆಂಬ್ಲಿ ಅಂತ ಹೇಳ್ಬೋದು. ಅಲ್ಲಿ ಟೈಗರ್ ಪಾಪ್ಯುಲೇಷನ್ನು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ವಿಚಾರಣೆ ಮಾಡ್ತಾರೆ ಅಥವಾ ಚರ್ಚಿಸ್ತಾರೆ. ಇದನ್ನು ಗಮನಿಸಿದಂಥ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ 1970 ಟೈಗರ್ ಟಾಸ್ಕ್ ಫೋರ್ಸ್ನ ರೆಡಿ ಮಾಡ್ತಾರೆ. ಅವರೇನಂತ ಹೇಳ್ತಾರೆ, ಟೈಗರ್ ಹಂಟಿಂಗು ಬ್ಯಾನ್ ಮಾಡಬೇಕು. ಎಸ್ಪೆಷಲಿ ಆಗಿರೋವಂಥ ರಾಜರ ವಂಶಗಳೇನಿದೆ ಅವರು ಹಂಟಿಂಗಲ್ಲಿ ತೊಡಗಿಸ್ಕೊಂಡಿದ್ರು. ಓಕೆ, ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದೆ, ಸೊ ಅವ್ರುಗಳು ಹೆಚ್ಚಾಗಿ ಕಂಡುಬರುವಂಥದ್ದು. ಸೊ ಟೈಗರ್ ಹಂಟಿಂಗ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ 1972 ಫಸ್ಟ್ ಸೆನ್ಸಸ್ ಮಾಡ್ತಾರೆ ಟೈಗರ್ದು, ಪಗ್ಮಾರ್ಕ್ ಟ್ರ್ಯಾಕಿಂಗ್ ಮೆಥಡ್ ಅಂತ. ಸೊ ಫುಟ್ ಪ್ರಿಂಟ್ಸ್ನ ಕೌಂಟ್ ಮಾಡೋವಂಥದ್ದು. ಅದರಲ್ಲಿ ಗೊತ್ತಾಗುತ್ತೆ 1800 ಟೈಗರ್ಸ್ಗಳು ಅಷ್ಟೇ ಉಳ್ಕೊಂಡಿರೋದು, ಅದಕ್ಕಿಂತ ಕಡಿಮೆ ಇದ್ದಾವೆ ಅಂತ. ನಂತರ ಪ್ರೈಮ್ ಮಿನಿಸ್ಟ್ರು ಇಂದಿರಾ ಗಾಂಧಿಯವರು ಸ್ಟಾಕ್ಹೋಮ್ ಕಾನ್ಫರೆನ್ಸು, ಯುನೈಟೆಡ್ ನೇಷನ್ಸ್ ಅವ್ರು ಕಂಡಕ್ಟ್ ಮಾಡೋವಂಥ ಸ್ಟಾಕ್ಹೋಮ್ ಕಾನ್ಫರೆನ್ಸು, ಅಲ್ಲಿಗೆ ಹೋಗ್ತಾರೆ. ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ರಿಲೇಟೆಡ್ ಚರ್ಚೆ ಆಗುತ್ತೆ. ಅದರ ಪ್ರಯುಕ್ತ ಇಂಡಿಯಾಗೆ ವಾಪಸ್ ಬಂದಾಗ ಗೊತ್ತಾಗುತ್ತೆ, ನಮ್ಮಲ್ಲಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ನಿಗೆ ಯಾವುದೇ ರೀತಿಯಾದಂಥ ಒಂದು ಸಿಂಗಲ್ ಲೀಗಲ್ ಬ್ಯಾಕಿಂಗ್ ಲಾ ಇಲ್ಲ. ಅದನ್ನು ನಾವು ಫಸ್ಟು ಮಾಡಬೇಕು. ಅದಕ್ಕೋಸ್ಕರ ಅವರು ತರುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಎಕ್ಸಾಮಲ್ಲಿ ಇದು ಸಹ ಕೇಳಿದ್ದಾರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವಾಗಾಯಿತು? 1972. ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಯಾವಾಗಾಯಿತು? 1972. ಆಯಿತಾ? ಟೈಗರ್ ರಿಸರ್ವ್ ಅಥವಾ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಮಾಡಿದಂತಹ ಇಯರ್ ಯಾವುದು? April 1, 1973. ಯಾರು ಸ್ಟಾರ್ಟ್ ಮಾಡಿದ್ದು? ಇಂದಿರಾ ಗಾಂಧಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದು? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಕೈಲಾಶ್ ಸಂಕಾಲ ಅನ್ನೋರು ಫಸ್ಟ್ ಡೈರೆಕ್ಟರ್ ಆಗ್ತಾರೆ. ಅವ್ರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಫಸ್ಟು ಎಲ್ಲಿ ಸ್ಟಾರ್ಟ್ ಆಗಿದ್ದು? ಜಿಮ್ ಕಾರ್ಬೆಟ್ಟು. ಈಗ ಒಟ್ಟು ಎಷ್ಟಿದೆ? 58 ಟೈಗರ್ ರಿಸರ್ವ್ ಇದೆ, 18 ಸ್ಟೇಟ್ಸಲ್ಲಿರುವಂಥದ್ದು. ನಂತರ 2.3% ಏರಿಯಾ ಕವರ್ ಆಗುತ್ತೆ. ಲಾಸ್ಟು 3 ಯಾವುದು ಅಂತ ಅಂದರೆ 56, 57, 58. 56 ಗುರುಗಾಸಿದ ಸ್ತಮೋರ್ ಪಿಂಗ್ಲ ಛತ್ತೀಸ್ಗಢಲ್ಲಿರುವಂಥದ್ದು. 57 ರತಪಾನಿ ಮಧ್ಯಪ್ರದೇಶ. ಇಲ್ಲಿ ಬಿಂಬೇಟ್ಕಾ ಕೇವ್ಸು ಏನಿದೆ ಅದನ್ನು ನಾವು ಕಾಣ್ಬೋದು. ಮಾಧವ್ ಟೈಗರ್ ರಿಸರ್ವು ಮಧ್ಯಪ್ರದೇಶಲ್ಲಿರುವಂಥದ್ದು. ಇದು ಮಧ್ಯ ಹೆಂಗೆ ಕನೆಕ್ಟಿಂಗ್ ಡಾಟ್ ಥರ, ಕನೆಕ್ಟಿಂಗ್ ನೆಟ್ವರ್ಕ್ ಥರ ವರ್ಕ್ ಆಗುತ್ತೆ. ಯಾವುದ್ರ ಮಧ್ಯೆ? ರಾಜಸ್ಥಾನ ರಣತಂಬೋರು, ಕೂನೋ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶ. ಇನ್ನು ಲಾಂಗೆಸ್ಟ್ ಬಂದು ನಾಗಾರ್ಜುನ ಶ್ರೀಶೈಲಂ, ಆಂಧ್ರ ತೆಲಂಗಾಣ, ನಲಮಲ್ಲ ಹಿಲ್ಸು. ಸ್ಮಾಲೆಸ್ಟು ಬೋರ್, ಮಹಾರಾಷ್ಟ್ರ. ಡೆನ್ಸಿಟಿ ಜಿಮ್ ಕಾರ್ಬೆಟ್ಟು, ಉತ್ತರಾಖಂಡು. ಹೈಯೆಸ್ಟ್ ಟೈಗರ್ ರಿಸರ್ವ್ಸ್ ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶ. ಓಕೆ, ಫೈನ್. ಸೊ ಇದು ಇಷ್ಟ ಆಯಿತು, ನಾವು ಓವರಾಲು ನೋಡಿದ್ವಿ ಅಲ್ವಾ? ಈಗ ನೆಕ್ಸ್ಟು ಇಲ್ಲ ಅದನ್ನೇ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನೋಡ್ಬೋದು. ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂತು? 1973. ಸೊ ಯಾವ ಮಿನಿಸ್ಟ್ರಿ ಅಂಡರಲ್ಲಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ಇದು ಪ್ರಾಜೆಕ್ಟ್ ಟೈಗರ್ನ ನಡೆಸ್ಕೊಡ್ತಾ ಇರೋಂಥ ಒಂದು ಏಜೆನ್ಸಿ ಯಾವುದು? NTCA ಅಂತ ಹೇಳ್ತಾರೆ. ಓಕೆ, NTCA. ಇದನ್ನು ಇನ್ಡೆಪ್ತಾಗಿ ನಾವು ಮತ್ತೆ ಎನ್ವಿರಾನ್ಮೆಂಟ್ ಸೆಕ್ಷನ್ ತೊಗೊಂಡಾಗ ಅಥವಾ ಇಂಡಿಯನ್ ಜಿಯೋಗ್ರಫಿ ಏನಿದೆ ಅದರಲ್ಲಿ ಎನ್ವಿರಾನ್ಮೆಂಟ್ ಕವರ್ ಮಾಡ್ತೀನಿ, ಅಲ್ಲಿ ನೋಡೋಣ. ಸೊ ಈಗ ಜಸ್ಟು NTCA ಅನ್ನೋ ಒಂದು ಬಾಡಿ ಟೈಗರ್ ರಿಸರ್ವ್ಸ್ ಕೌಂಟಿಂಗ್ ಸೆನ್ಸಸ್ಸು ಮತ್ತೊಂದು ಎಲ್ಲ ಅದನ್ನು ನೋಡ್ಕೊಳ್ಳುತ್ತೆ. ಅಥವಾ ಇಲ್ಲೇ ಹಾಕಿದ್ದೀನಿ. ಓಕೆ, 3167 ಲೇಟೆಸ್ಟ್ ಟೈಗರ್ ಎಸ್ಟಿಮೇಷನ್ನು 3167 ಟೈಗರ್ಸು. ಸೊ NTCA ನೋಡ್ಬೋದು, ಅದೊಂದು ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ
ಸ್ಟ್ಯಾಟ್ಯುಟರಿ ಬಾಡಿಗೂ ಏನೋ ವ್ಯತ್ಯಾಸ ಇದೆ. ಕಾನ್ಸ್ಟಿಟ್ಯೂಷನಲ್ ಅಂದರೆ ಕಾನ್ಸ್ಟಿಟ್ಯೂಷನಲ್ಲೇ ಮೆನ್ಷನ್ ಆಗಿರುತ್ತೆ ಅಂಡರ್ ಸಮ್ ಆರ್ಟಿಕಲ್. ಸ್ಟ್ಯಾಟ್ಯುಟರಿ ಅಂತಂದರೆ ಬೈ ಪಾರ್ಲಿಮೆಂಟ್ ಆ್ಯಕ್ಟ್. ಓಕೆ, ಪಾರ್ಲಿಮೆಂಟ್ ಒಂದು ಲಾ ಹೊರಡಿಸುತ್ತೆ, ಅದರ ಮುಖಾಂತರ ಕಾನ್ಸ್ಟಿಟ್ಯೂಟ್ ಆಗೋಂಥ ಒಂದು ಬಾಡಿ. ಸೊ ಇದು ಯಾವ ಒಂದು ಲಾ ಮುಖಾಂತರ ತನ್ನ ಪವರ್ ತೊಗೊಳ್ತಾ ಇದೆ ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಅದು ಯಾವಾಗ 2006 ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, ಸೆಕ್ಷನ್ 38L. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜು ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ದಿಲ್ಲಿ, ಪ್ರಾಜೆಕ್ಟ್ ಟೈಗರು ಇದೇ ನೋಡ್ಕೊಳ್ಳೋವಂಥದ್ದು. ಓಕೆ, ಇನ್ನು ನಂತರ ಇದು ಏನೇನೆಲ್ಲ ಕೆಲಸ ಮಾಡುತ್ತೆ NTCA ಅಂದರೆ, ಇಟ್ ಅಪ್ರೂವ್ಸ್ ಟೈಗರ್ ಕನ್ಸರ್ವೇಷನ್ ಪ್ಲ್ಯಾನ್ಸ್ ಆಫ್ ಆಲ್ ಸ್ಟೇಟ್ಸು. ಓಕೆ, ಏನೇ ಒಂದು ಟೈಗರ್ ಕನ್ಸರ್ವೇಷನ್ ಪ್ಲ್ಯಾನ್ ಇತ್ತು ಅಂತ ಅಂದರೆ ಅದು ಅಪ್ರೂವ್ ಮಾಡೋದಕ್ಕೆ NTCA ಬೇಕು. ಮಾನಿಟರ್ಸ್ ದ ಮ್ಯಾನೇಜ್ಮೆಂಟ್ ಆಫ್ ಟೈಗರ್ ರಿಸರ್ವ್. ಓಕೆ, ಟೈಗರ್ ರಿಸರ್ವ್ ಮ್ಯಾನೇಜ್ಮೆಂಟನ್ನು ಮಾನಿಟರ್ ಮಾಡೋವಂಥದ್ದು NTCA ಆಗಿರುತ್ತೆ. ರೆಕಮೆಂಡ್ಸ್ ಡಿಕ್ಲರೇಷನ್ ಆಫ್ ನ್ಯೂ ಟೈಗರ್ ರಿಸರ್ವ್ ಡಿಕ್ಲೇರ್ ಮಾಡಬೇಕು ಅಂತಂದ್ರೂ NTCA ಬೇಕು. ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್, ಸೊ ಅಂದರೆ ಸೆನ್ಸಸ್ ಅಂತ ಹೇಳ್ತಾರೆ. ಸೆನ್ಸಸ್ ಕಂಡಕ್ಟ್ ಮಾಡೋದು NTCAನೇ. ನಂತರ ಆ್ಯಂಟಿ ಪೋಚಿಂಗ್ ಮೆಷರ್, ಹ್ಯೂಮನ್ ಟೈಗರ್ ಕಾನ್ಫ್ಲಿಕ್ಟು, ಕನ್ಸರ್ವ್ ಟೈಗರ್ ಕಾರಿಡಾರ್ಸ್, ಹ್ಯಾಬಿಟ್ಯಾಟ್ಸ್, ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸು ರಿಲೇಟೆಡ್ ಟು ಟೈಗರ್ ಯಾರು ಅಂತ ಅಂದರೆ NTCA. ಸ್ಟ್ಯಾಟ್ಯುಟರಿ ಬಾಡಿ ಯಾವ ಆ್ಯಕ್ಟ್ ಅಂತ ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ನಿಮಗೆ ಸಮ್ಟೈಮ್ಸ್ ಏನು ಮಾಡ್ತಾರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದನ್ನು ಕೊಟ್ಬಿಡ್ತಾರೆ. ಅದ ಅಂತ ಕೇಳಿದಾಗ ಕನ್ಫ್ಯೂಷನ್ ಆಗೋದು, ಸೊ ನೆನಪಲ್ಲಿ ಇಟ್ಕೋಬೇಕು. ಫೈನ್. ಇನ್ನು ಸ್ಟ್ರೈಪ್ಸ್ ಅಂತ. ಓಕೆ, ಇದು ಒಂದು ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಪ್ಯಾಟ್ರೋಲಿಂಗ್ ಇಂಟೆಲಿಜೆನ್ಸ್, ಟೈಗರ್ ಸೈನ್ಸ್, ಹ್ಯಾಬಿಟ್ಯಾಟ್ ಅಸೆಸ್ಮೆಂಟ್, ಆ್ಯಂಟಿ ಪೋಚಿಂಗ್ ಆಪರೇಷನ್ಸ್. ಸೊ ಸೆನ್ಸಸ್ಸು ಅಥವಾ ಅವ್ರ ರಿಯಲ್ ಟೈಮ್ ಮಾನಿಟರಿಂಗ್, ಅದು ಎಲ್ಲಿ ಓಡಾಡ್ತಾ ಇದೆ, ಯಾವ ಟೈಮಾಗಿ ಆಚೆ ಬರುತ್ತೆ, ನೀರು ಕುಡಿಯುತ್ತೆ, ಏನು ಮಾಡುತ್ತೆ, ಇವೆಲ್ಲನೂ ನೋಡೋವಂಥದ್ದು ಅಥವಾ ನಮಗೆ ಯೂಸ್ ಆಗೋವಂಥ ಒಂದು ಟೆಕ್ನಿಕ್ ಅಥವಾ ಒಂದು ಮೆಥಡ್ ಸ್ಟ್ರೈಪ್ಸ್ನ ಯೂಸ್ ಮಾಡ್ತಾರೆ. ಇದು ನೆನ್ಪಿಟ್ಕೋಬೇಕು. ಇನ್ನೊಂದು ಆಗಲೇ ಹೇಳ್ತದ್ದು ಪಗ್ ಮಾರ್ಕ್ ಅಂತಂದಲ್ಲ, ಅದು ಅಷ್ಟೇ. ಓಕೆ, ಫುಟ್ ಪ್ರಿಂಟ್ನ ಕೌಂಟ್ ಮಾಡೋವಂಥದ್ದು. ಇನ್ನು ಫೈನ್. ಈಗ ಕ್ವಶನಿಗೆ ಬರೋಣ ಫಸ್ಟು. ಇಲ್ಲಿವರೆಗೂ ನಾವು ಅದ್ರ ಸುತ್ತಾನೇ ಡಿಸ್ಕಸ್ ಮಾಡಿದ್ವಿ. ಈಗ ಕ್ವಶನಿಗೆ ಬರೋಣ. ಕ್ವಶನ್ ಏನು ಕೇಳಿದ್ದು, ಯಾವ್ಯಾವ ಟೈಗರ್ ರಿಸರ್ವ್ಸ್ ಅಂತ. ಸೊ ನೋಡಿ, 5 ಟೈಗರ್ ರಿಸರ್ವ್ಸ್ ಇದೆ ಕರ್ನಾಟಕದಲ್ಲಿ. ಒಂದು ಬಂಡೀಪುರ, ಆಯಿತಾ, ಇನ್ನೊಂದು ನಾಗರಹೊಳೆ, ಭದ್ರಾ, ಕಾಳಿ, ಬಿಳಿಗಿರಿ ರಂಗನಾಥ ಸ್ವಾಮಿ, ಆಯಿತಾ. ಇಲ್ಲಿ 2 ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕು. ಏನು ಅಂತಂದರೆ, ನಾಗರಹೊಳೆನ ಮುಂಚೆ ಏನಂತ ಇದ್ರು ಅಥವಾ ಈಗ ಬೇರೆ ವೆರೈಟಿ ಹೆಸರು ಕರೀತಾರೆ. ಸೊ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಂದರೆ ನಾಗರಹೊಳೆ ಅಂತ ಅರ್ಥ. ಕಾಳಿ ಇದರ ಪ್ರೀವಿಯಸ್ ಹೆಸರು, ಹಳೆಯ ಹೆಸರು ಏನಾಗಿತ್ತು, ದಾಂಡೇಲಿ ಹಂಚಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆ, ಇನ್ನು ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತ ಕೇಳಿದಾಗ ಕಾಳಿ ಏನಿದೆ, ಕಾಳಿ ಟೈಗರ್ ರಿಸರ್ವ್ ಉತ್ತರ ಕನ್ನಡದಲ್ಲಿ. ಒಂದು ಸೆಕೆಂಡ್. ಹಾಂ, ಸೊ ಕಾಳಿ ನದಿ ಹರಿಯುವಂಥ ಜಾಗ. ಓಕೆ, ಇನ್ನು ಭದ್ರಾ, ಒಂದು ಸೆಕೆಂಡ್, ಇದು ಮ್ಯಾಪ್ ಒಂದು ಸ್ವಲ್ಪ ಏರ್ಪೇರ್ ಆಗಿದೆ, ಮ್ಯಾಪ್ನ ಬಿಡಿ, ಇಲ್ಲಿದ್ದು ನೋಡೋಣ. ಓಕೆ, ಈ ಮ್ಯಾಪ್ನ ಇದು ಮಾಡಿ. ಸೊ ನೆನಪಲ್ಲಿ ಇಟ್ಕೋಬೇಕಾಗಿರೋವಂಥದ್ದು ನದಿಗಳು ನೋಡಿ, ನದಿಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ಯಾವ್ದು ಪಾರ್ಟ್ ಆಗುತ್ತೆ ಅಂತ. ಬಂಡೀಪುರ ಬಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಏನಿದೆ ಅಲ್ಲಿ ನಮಗೆ ಕಂಡುಬರುವಂಥದ್ದು, ಮೈಸೂರು ಚಾಮರಾಜನಗರದಲ್ಲಿದೆ. ನಾಗರಹೊಳೆ ಮೈಸೂರು ಕೊಡಗು, ಕಬಿನಿ ನದಿ ಹರಿಯುವಂಥದ್ದು. ಭದ್ರಾ ನದಿ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ. ಕಾಳಿ ನದಿ, ಕಾಳಿ ಟೈಗರ್ ರಿಸರ್ವ್ ಉತ್ತರ ಕನ್ನಡ, ಕಾಳಿ ರಿವರು. ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲು ಚಾಮರಾಜನಗರ. ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಜಂಕ್ಷನಲ್ಲಿ ಕಂಡುಬರುವಂಥದ್ದು. ಓಕೆನಾ, ಫೈನ್. ನಂತರ ನೀಲಗಿರಿ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾರೆ. ಇವಾಗ ನೀಲಗಿರಿ ಅನ್ನೋ ಜಾಗನಾದರೂ ಏನು ಅಂತಂದರೆ, ಹೀಗೆ ಇಂಡಿಯಾ ಇದೆ ಅಂತಂದರೆ ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದೆ, ಈ ಕಡೆ ಈಸ್ಟರ್ನ್ ಘಾಟ್ಸ್ ಇದೆ. ಈ 2 ಮೀಟಿಂಗ್ ಪಾಯಿಂಟ್ ಏನು ಅಂತಂದರೆ ನೀಲಗಿರಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನೀಲಗಿರಿ ಲ್ಯಾಂಡ್ಸ್ಕೇಪಲ್ಲಿ ನಾವು ಅತಿ ಹೆಚ್ಚಾದಂಥ ಟೈಗರ್ ಹ್ಯಾಬಿಟ್ಯಾಟ್ ನೋಡ್ಬೋದು. ಅಂದರೆ ಟೈಗರು ಇರೋವಂಥ ಜಾಗ, ಓಡಾಡೋವಂಥ ಜಾಗ, ನೆಲೆಸಿರೋವಂಥ ಜಾಗ ಏನಾದರೂ ಹೇಳ್ಬೋದು. ಎಲ್ಲಿ ಅದೇನೇನು ಇನ್ಕ್ಲೂಡ್ ಆಗುತ್ತೆ, ನಾಗರಹೊಳೆ, ಬಂಡೀಪುರ, ಮುದುಮಲೈ, ವಯನಾಡು. ಓಕೆ, ಫೈನ್. ನಂತರ ರಿವರ್ಸ್ ಅಸೋಸಿಯೇಷನ್ ಅಂತ ಹೇಳಿದೆ ನೋಡಿ. ನಾಗರಹೊಳೆಯಲ್ಲಿ ಇಲ್ಲಿರೋ ಹಾಗೆ ನಾಗರಹೊಳೆ ಟೈಗರ್ ರಿಸರ್ವ್ ಮುಖಾಂತರ ಯಾವ ಒಂದು ನದಿ ಹರಿದು ಹೋಗುತ್ತೆ ಅಂದರೆ ಕಬಿನಿ. ಭದ್ರಾ, ಕಾಳಿ. ನೆನಪಲ್ಲಿ ಇಟ್ಕೋಬೇಕಾಗಿರೋದು ನೀವು ನಾಗರಹೊಳೆ, ಕಬಿನಿ,
ಬಂಡೀಪುರ, ಮೋಯರ್, ನುಗು, ಕಬಿನಿ. ಮೋಯರ್ ಅಂತ ಜಾಸ್ತಿ ಕೇಳೋವಂಥ ಸಾಧ್ಯತೆ ಇರುತ್ತೆ. ಮೋಯರ್ ಎಲ್ಲಿ ಅಂದರೆ ಬಂಡೀಪುರ. ಇನ್ನು ಸುವರ್ಣವತಿ ಟ್ರಿಬ್ಯೂಟರೀಸ್ ಅಂತ ಅಂದಾಗ ಬಿಳಿಗಿರಿ ರಂಗನಾಥ ಸ್ವಾಮಿ. ಓಕೆ, ಸೊ ಇಲ್ಲಿ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಸ್ ಇದ್ದಾವೆ. ಬಿಳಿಗಿರಿ ರಂಗನಾಥ ಟೈಗರ್ ರಿಸರ್ವ್ ಲೈಸ್ ಅಟ್ ದ ಜಂಕ್ಷನ್ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಅಂದರೆ ನೀಲಗಿರಿ. ಸೊ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ಕೆಳಗೆ ಕೊಟ್ಟಿರೋ ಅಂಥ ಒಂದು ಟೈಗರ್ ರಿಸರ್ವ್, ಯಾವ ಟೈಗರ್ ರಿಸರ್ವ್ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸು ಮೀಟ್ ಆಗುವಂಥ ಜಾಗದಲ್ಲಿ ಕಂಡುಬರುತ್ತೆ. ಬಂಡೀಪುರನ, ನಾಗರಹೊಳೆನ, ಭದ್ರಾನ, ಬಿಳಿಗಿರಿ ರಂಗನಾಥ ಸ್ವಾಮಿನ ಅಂತ ಅಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ. ಓಕೆ, ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್ನ ಮುಂಚೆ ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್ ಅಂತಿದ್ರು, ಈಗ ಕಾಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಂಡೀಪುರನೂ ನೀಲಗಿರಿ ಪಾಟೆ. ಸೊ ನಾಗರಹೊಳೆನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಓಕೆ ಫೈನ್. ಸೊ ಅಲ್ಲಿಗೆ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ರಿಲೇಟೆಡ್ ಟು ಸೆಕೆಂಡ್ ಕ್ವಶನ್. ಓಕೆ ಫೈನ್. ಇನ್ನು ನೆಕ್ಸ್ಟು ಮೂರನೇ ಕ್ವಶನ್ಗೆ ಹೋಗೋಣ. ನೇಮ್ ದ ಯೂನಿಯನ್ ಮಿನಿಸ್ಟರ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಹೂ ಇನಾಗ್ರೇಟೆಡ್ ನ್ಯೂ ಪ್ರಾಜೆಕ್ಟ್ಸ್ ವರ್ತ್ 1,500 crore ಟು ಮಾರ್ಕ್ ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ಸ್ ಆಫ್ ನ್ಯೂ ಮಂಗಳೂರು ಪೋರ್ಟ್ ಟ್ರಸ್ಟ್ ಇನ್ ನವೆಂಬರ್ 2025. ಇದು ಯೂನಿಯನ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾ ಇದ್ದಾರೆ. ಅದು ಆಪ್ಷನ್ 2. ಓಕೆ, ಸರ್ಬಾನಂದ ಸೋನೋವಾಲ. ಬಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಮಂಗಳೂರು ಪೋರ್ಟು ಓಕೆ ಆಪ್ರೇಷನ್ ಶುರು ಮಾಡಿದ್ದು ಅರೌಂಡ್ 1974-75. ಸೊ ಅದು ಆಪ್ರೇಷನ್ ಶುರು ಮಾಡಿ 50 ವರ್ಷ ಆಯಿತು. ಅದಕ್ಕೆ ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಪಾಯಿಂಟ್ ರಿಲೇಟೆಡ್ ಟು ಪೋರ್ಟ್. ಇವಾಗ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡಬೇಕಾಗತ್ತೆ. ಓಕೆ, ಸೊ ಇಂಡಿಯಾದಲ್ಲಿ ಒಟ್ಟು ಮೇಜರ್ ಪೋರ್ಟ್ಗಳು ಯಾವ್ಯಾವು ಮೇಯ್ನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗಳು ಅಲ್ಲಿ ಗಮನ ಹರಿಸುತ್ತೆ ಹೆಚ್ಚಾಗಿ. ಆಯಿತಾ, ಯಾವ್ಯಾವ ಮೇಜರ್ ಪೋರ್ಟ್ಗಳು ಅಂತಂದರೆ 13 ಇದ್ದಾವೆ. ಅದು ವೆಸ್ಟರ್ನ್ ಕೋಸ್ಟಲ್ಲಿ 6 ಇರೋವಂಥದ್ದು. ಓಕೆ, 6 ವೆಸ್ಟರ್ನ್ ಕೋಸ್ಟು, 6 ಈಸ್ಟರ್ನ್ ಕೋಸ್ಟು, 1 ಐಲ್ಯಾಂಡ್ ಪೋರ್ಟ್ ನೆನಪಲ್ಲಿರುತ್ತೆ. ಪೋರ್ಟ್ ಬ್ಲೇರ್ ಪೋರ್ಟ್. ಆಯಿತಾ, ಎಲ್ಲಿರೋವಂಥದ್ದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡಲ್ಲಿ ಇರೋವಂಥದ್ದು. ಓಕೆ, ಇನ್ನು ಪೋರ್ಟ್ ಬ್ಲೇರ್ ಏನಿದೆ ಇದನ್ನು ನಾವು ಬೇರೆ ಹೆಸರಿಂದ ಮರುನಾಮಕರಣ ಮಾಡಲಾಯಿತು. ಅದನ್ನು ಏನು ಅಂತ ನೀವೇ ಹುಡುಕಿ ಒಂದು ಸ್ವಲ್ಪ ಇದು ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋವಂಥವ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪೋರ್ಟ್ ಬ್ಲೇರ್ ಏನಿದೆ ಈ ಜಾಗನ ಇನ್ನೊಂದು ಹೆಸರಿಂದ ಮರುನಾಮಕರಣ ಮಾಡಲಾಯಿತು. ಫೈನ್. ಸೊ ವೆಸ್ಟ್ ಕೋಸ್ಟಲ್ಲಿ ನಾವು 6 ಇಂಪಾರ್ಟೆಂಟು ಪೋರ್ಟ್ಗಳನ್ನ ನೋಡ್ತೀವಿ. ಓಕೆ, ಫೈನ್, ಒಂದು ಸೆಕೆಂಡ್. ಗುಜರಾತಲ್ಲಿ ಯಾವುದು ಅಂತಂದರೆ ದೀನ್ ದಯಾಳ್ ಪೋರ್ಟ್ ಅಥವಾ ಕಂಡ್ಲಾ ಪೋರ್ಟ್ ಅಂತ ಹೇಳ್ತಾರೆ. ಲಾರ್ಜೆಸ್ಟ್ ಪೋರ್ಟ್ ಬೈ ಕಾರ್ಗೋ ಹ್ಯಾಂಡ್ಲಿಂಗ್ ಇನ್ ಮೆನಿ ಇಯರ್ಸ್. ಓಕೆ, ಕಾರ್ಗೋಸ್ ಅಂತ ಅಂದರೆ ಜಾಸ್ತಿ ಸರಕು ಸಾಗಣೆ ಆಗ್ತಾಯಿದೆ, ಗೂಡ್ಸ್ ಜಾಸ್ತಿ ಇದೆ. ಓಕೆ, ದೀನ್ ದಯಾಳ್ ಪೋರ್ಟ್ ಎಲ್ಲಿದೆ ಅಥವಾ ಕಂಡ್ಲಾ ಪೋರ್ಟ್ ಎಲ್ಲಿದೆ ಅಂದರೆ ಗುಜರಾತ್. ಇನ್ನು ನೆಕ್ಸ್ಟ್ ಮುಂಬೈ ಪೋರ್ಟು ಮಹಾರಾಷ್ಟ್ರ. ಜವಾಹರ್ಲಾಲ್ ನೆಹರು ಪೋರ್ಟು ಮಹಾರಾಷ್ಟ್ರ. ಇದು ನ್ಯಾಚುರಲ್ ಹಾರ್ಬರ್. ಓಕೆ, ಇನ್ನು ಇಂಡಿಯಾಸ್ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಬಂದು ಜವಾಹರ್ಲಾಲ್ ನೆಹರು ಪೋರ್ಟ್. ಐರನ್ ಓರ್ ಎಕ್ಸ್ಪೋರ್ಟ್ ಪೋರ್ಟ್ ಯಾವುದು ಅಂದರೆ ಮರ್ಮಗೋವಾ, ಗೋವಾ. ಇನ್ನು ಮಂಗಳೂರು ಪೋರ್ಟ್ ಏನಿದೆ ಕರ್ನಾಟಕ, ಇದು 50 ಇಯರ್ಸ್ ಅಂತ ಹೇಳಿದ್ವಿ. ಓಕೆ, ಕರ್ನಾಟಕಸ್ ಓನ್ಲಿ ಮೇಜರ್ ಪೋರ್ಟ್. ಕೊಚ್ಚಿನ್ ಪೋರ್ಟು ಕೇರಳ, ಲೊಕೇಟೆಡ್ ಆನ್ ವೆಂಬನಾಡ್ ಲೇಕ್. ಓಕೆ, ನಂತರ ಚೆನ್ನೈ ಪೋರ್ಟು ತಮಿಳುನಾಡು, ಆರ್ಟಿಫಿಷಿಯಲ್ ಹಾರ್ಬರ್. ಕಾಮರಾಜರ್ ಪೋರ್ಟ್ ಅಥವಾ ಎನ್ನೋರ್ ಪೋರ್ಟು ತಮಿಳುನಾಡು, ಇಂಡಿಯಾಸ್ ಫಸ್ಟ್ ಕಾರ್ಪೊರೇಟರೈಸ್ಡ್ ಮೇಜರ್ ಪೋರ್ಟ್. ಪ್ರೈವೇಟ್ ಅವರು ಇದು ಮಾಡ್ತಾ ಇರೋವಂಥದ್ದು. ಚಿದಂಬರನಾರ್ ಪೋರ್ಟ್ ಅಥವಾ ತೂತುಕುಡಿ ಪೋರ್ಟ್ ಅಂತಾರೆ ತಮಿಳುನಾಡು ಅಲ್ಲಿ. ಓಕೆ, ವಿಶಾಖಪಟ್ಟಣಂ ಪೋರ್ಟು ಆಂಧ್ರ ಪ್ರದೇಶ, ಡೀಪ್ ನ್ಯಾಚುರಲ್ ಹಾರ್ಬರ್. ಪಾರಾದೀಪ್ ಪೋರ್ಟು ಒಡಿಸ್ಸಾ, ಮೇಜರ್ ಬಲ್ಕ್ ಕಾರ್ಗೋ ಪೋರ್ಟ್. ಇಂಡಿಯಾಸ್ ಓನ್ಲಿ ರಿವರೈನ್ ಮೇಜರ್ ಪೋರ್ಟ್ ಎಲ್ಲಿದೆ ಕೋಲ್ಕತ್ತಾ ಪೋರ್ಟ್, ವೆಸ್ಟ್ ಬೆಂಗಾಲ್. ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್. ಓಕೆ, ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ಯಾವು ಅಂತಂದರೆ ರೆಡ್ಡಲ್ಲಿ ಮಾರ್ಕ್ ಆಗಿರೋವಂಥದ್ದು. ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಯಾವುದು ಅಂತಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್. ನಂತರ ವೆಂಬನಾಡ್ ಲೇಕಲ್ಲಿರೋಂಥ ಪೋರ್ಟ್ ಯಾವುದು, ಕೊಚ್ಚಿನ್ ಪೋರ್ಟ್. ನಂತರ ಫಸ್ಟ್ ಕಾರ್ಪೊರೇಟೈಸ್ಡ್ ಮೇಜರ್ ಪೋರ್ಟ್ ಯಾವುದು ಅಂತಂದರೆ ಕಾಮರಾಜರ್ ಪೋರ್ಟ್, ಎನ್ನೋರ್ ಪೋರ್ಟ್, ತಮಿಳುನಾಡು. ಇಂಡಿಯಾಸ್ ಓನ್ಲಿ ರಿವರೈನ್ ಮೇಜರ್ ಪೋರ್ಟ್ ಯಾವುದು ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್, ಕೋಲ್ಕತ್ತಾ. ಇನ್ನು ಪೋರ್ಟ್ ಬ್ಲೇರ್ ಪೋರ್ಟ್ ಎಲ್ಲಿದೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡಲ್ಲಿ ಇರುವಂಥದ್ದು. ಇನ್ ರಿಲೇಟೆಡ್ ಟು ಮಂಗಳೂರು ಪೋರ್ಟ್ ಏನಿದೆ ಅಂತಂದರೆ
ಕರ್ನಾಟಕಸ್ ಓನ್ಲಿ ಮೇಜರ್ ಪೋರ್ಟು ಎಲ್ಲಿದೆ, ಲೊಕೇಟೆಡ್ ಅಟ್ ಪಣಂಬೂರ್ ಬೀಚ್ ಅಂತ ಹೇಳ್ತಾರಲ್ಲ, ಪಣಂಬೂರು ನಿಯರ್ ಮಂಗಳೂರು. ಓಕೆ, ಇನ್ನು ಆಗಲೇ ಒಂದು ಪಾಯಿಂಟ್ ಹೇಳಿದ್ದೆ ಅಲ್ವಾ, ರಿವರ್ಸು ಪೋರ್ಟ್ ಏನಿದೆ, ಪೋರ್ಟ್ ಸಿಟಿ, ಅಲ್ಲಿಗೆ ಬಂದು ಯಾವ್ಯಾವ ನದಿಗಳು ಜಾಯ್ನ್ ಆಗುತ್ತೆ ಅಂದರೆ, ಇಟ್ ಲೈಸ್ ಅಟ್ ದ ಕಾನ್ಫ್ಲುಯೆನ್ಸ್ ಆಫ್ ಗುರುಪುರ ಅಥವಾ ಫಲ್ಗುಣಿ ಆ್ಯಂಡ್ ನೇತ್ರಾವತಿ ರಿವರ್ ಸಿಸ್ಟಮ್. ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗಳಲ್ಲಿ. ರೀಸನ್ನು 50 ವರ್ಷ ಕಂಪ್ಲೀಟ್ ಆಗಿರೋವಂಥದ್ದು ಗೋಲ್ಡನ್ ಜುಬಿಲಿ. ಸಿಂಪಲಾಗಿ ಕ್ವಶನ್ ಕೇಳ್ಬೋದು. ಓಕೆ, ಪೋರ್ಟ್ ಆಪರೇಷನ್ ಬಿಗ್ಯಾನ್ ಇನ್ 1974-75, ಗೋಲ್ಡನ್ ಜುಬಿಲಿ ಆಚರಿಸ್ಕೊಳ್ತಾ ಇದೆ. ಓಕೆ ಫೈನ್, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪೋರ್ಟೂ ಸಹ. ರೀಸನ್ ನೋಡಿ, ಈವನ್ UPSC ಪ್ರಿಲಿಮ್ಸಲ್ಲೂ ಈ ಸಲ ವಿಳಿಂಗಮ್ ಪೋರ್ಟ್ ಎಲ್ಲಿದೆ ಮತ್ತು ಅದರ ರಿಲೇಟೆಡ್ ಒಂದು 2-3 ಪಾಯಿಂಟ್ಸು ಸ್ಟೇಟ್ಮೆಂಟ್ಸಲ್ಲಿ ಇನ್ಕ್ಲೂಡ್ ಮಾಡಿದರು. ವಿಳಿಂಗಮ್ ಪೋರ್ಟ್ ಎಲ್ಲಿದೆ, ಫಸ್ಟು ಕೇರಳದಲ್ಲಿರೋದು. ಇನ್ನು ಅದು ಲೋಕಲ್ ಪೋರ್ಟ, ಇಂಟರ್ನ್ಯಾಷನಲ್ ಪೋರ್ಟ ಅಂದರೆ ಅದು ಇಂಟರ್ನ್ಯಾಷನಲ್ ಸೀ ಪೋರ್ಟ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು ಎಕ್ಸಾಮಲ್ಲಿ, ಅದು ಲೋಕಲ್ ಪೋರ್ಟ್ ಅಂತ ಕೇಳಿದರು. ಓಕೆ, ಸೊ ನೆನಪಲ್ಲಿ ಇಟ್ಕೋಬೇಕಾಗಿರೋಂಥದ್ದು ಫಸ್ಟ್ ಮೇಜರ್ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್. ಓಕೆ, ಇದು ಲೋಕಲ್ ಪೋರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಪೋರ್ಟ್. ಇಟ್ ಈಸ್ ಡೆವಲಪ್ಡ್ ಅಂಡರ್ PPP ಮೋಡು. ಯಾರು ಮಾಡ್ತಾ ಇರೋದು, ಅದಾನಿಯವರು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿದೆ, ವಿಳಿಂಗಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟು ಕೇರಳ. ಲೋಕಲ್ ಪೋರ್ಟ, ಇಂಟರ್ನ್ಯಾಷನಲ್ ಅಂದರೆ ಇಂಟರ್ನ್ಯಾಷನಲ್ಲು. ಗೌರ್ಮೆಂಟ್ ಅವ್ರು ಮಾಡ್ತಾ ಇರೋದು ಡೆವಲಪ್ಪು ಅಥವಾ ಅದಾನಿನ ಅಂದರೆ ಅದಾನಿ. ಓಕೆ, ನೆಕ್ಸ್ಟು ದೀನ್ ದಯಾಳ್ ಪೋರ್ಟು, ಕಂಡ್ಲಾ ಪೋರ್ಟ್ ಅಂತ ಏನಂತಾರೆ, ಗುಜರಾತಲ್ಲಿರುವಂಥದ್ದು. ರೀಸೆಂಟಾಗಿ ನ್ಯೂಸಲ್ಲಿತ್ತು. ರೀಸನ್ ಏನು ಅಂತಂದರೆ, ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ರು 1570 crore ಶಿಪ್ ರಿಪೇರ್ ಫೆಸಿಲಿಟಿ ಅಟ್ ವದಿನಾರ್ ಜಾಯಿಂಟ್ ಪ್ರಾಜೆಕ್ಟ್. ಓಕೆ, ಎಕ್ಸಾಮಲ್ಲಿ ಏನಂತ ಕೇಳ್ಬೋದು, ವದಿನಾರ್ ನ್ಯೂಸಲ್ಲಿತ್ತು ಜಾಗ ಅಥವಾ ಪ್ರಾಜೆಕ್ಟು. ಏನು ಅಂತಂದರೆ ಶಿಪ್ ರಿಪೇರ್ ಫೆಸಿಲಿಟಿ ಅಥವಾ ವದಿನಾರ್ ಶಿಪ್ ರಿಪೇರ್ ಫೆಸಿಲಿಟಿ ಎಲ್ಲಿ ಇದು ಮಾಡ್ತಾ ಇರೋದು ಅಂತಂದರೆ ದೀನ್ ದಯಾಳ್ ಪೋರ್ಟ್, ಕಂಡ್ಲಾ, ಗುಜರಾತ್. ಇಂಪಾರ್ಟೆಂಟ್ ಪಾಯಿಂಟು, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟು, ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಓಕೆ, ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸು ಏನು ಮಾಡುತ್ತೆ, ನಿಮಗೆ ಮೇರಿಟೈಮ್ ಡೆವಲಪ್ಮೆಂಟ್, ಓಕೆ, ಪೋರ್ಟ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ನಂತರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಅದನ್ನು ಚೆಕ್ ಮಾಡುವಂಥದ್ದು. ಸೊ ಇದನ್ನು ರೀಸೆಂಟಾಗಿ ಇಂಡಿಯಾದವರು ಸಹ ಲಾಂಚ್ ಮಾಡಿದ್ದಾರೆ. ಯಾರು ಲಾಂಚ್ ಮಾಡಿದ್ದಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ವಿತ್ ರೆಸ್ಪೆಕ್ಟ್ ಟು ಗ್ಲೋಬಲ್ ಲೆವೆಲಲ್ಲಿ. ಓಕೆ, ಗ್ಲೋಬಲ್ ಲೆವೆಲಲ್ಲಿ ನೋಡೋದಾದರೆ ಲಾಜಿಸ್ಟಿಕ್ಸ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಇಂಡಿಯಾದವ್ರು ಲಾಂಚ್ ಮಾಡ್ತಾ ಇರೋದು. ಬಟ್ ಗ್ಲೋಬಲ್ ಲೆವೆಲಲ್ಲಿ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ವರ್ಲ್ಡ್ ಬ್ಯಾಂಕ್ ಅವರು ತರ್ತಾ ಇದ್ದಾರೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು, ನೆನಪಲ್ಲಿ ಇಟ್ಕೋಬೇಕು. ಓಕೆ ಫೈನ್. ನಂತರ ಕ್ವಿಕ್ ಕಂಪ್ಯಾರಿಸನ್, ಈ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಆರ್ಟಿಫಿಷಿಯಲ್ ಲೇಬರ್ ಚೆನ್ನೈ, ನ್ಯಾಚುರಲ್ ಹಾರ್ಬರ್ಸ್ ಎಲ್ಲೆಲ್ಲಿ, ಮುಂಬೈ, ವಿಶಾಖಪಟ್ಟಣಮ್ಮು, ಕೊಚ್ಚಿನ್. ನ್ಯಾಚುರಲ್ ಹಾರ್ಬರ್ಸ್, ಆರ್ಟಿಫಿಷಿಯಲ್ ಹಾರ್ಬರ್ಸ್ ಅಂತಂದರೆ ಸಿಂಪಲ್ಲು, ನಿಮಗೆ ಇವಾಗ ಶಿಪ್ನ ಡಾಕ್ ಮಾಡೋದು ಅಂತಾರೆ, ಡಾಕಿಂಗ್ ಅಂತ. ಇವಾಗ ಇದೊಂದು ತಟ ಇದೆ ಅಲ್ವಾ, ಇಲ್ಲಿ ಇದು ನದಿ, ಏನು ಸಮುದ್ರ, ಇಲ್ಲಿಂದ ಶಿಪ್ ಬಂತು, ಬಂದು ಇಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸೋವಂಥ ಜಾಗದಲ್ಲಿ ಅದಕ್ಕೆ ಆಟೋಮೆಟಿಕ್ಕಾಗಿ ನಿಲ್ಲಿಸೋವಂಥ ಒಂದು ಸೇಫ್ ಪ್ರದೇಶ ಇರುತ್ತೆ. ಈಗ ನಿಲ್ಲಿಸ್ಬೇಕಾದ್ರೆ ಏನಾಗುತ್ತೆ, ಇದು ಲ್ಯಾಂಡ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲೆಲ್ಲ ನೀರು, ಇಲ್ಲಿ ಶಿಪ್ ಬಂದು ನಿಲ್ಲಿಸ್ಬೇಕಾದ್ರೆ ಇದು ಇಲ್ಲಿ ಆಳನೂ ಇರಬೇಕು, ಇದು ಕೆಳಗಡೆ ಇಷ್ಟು ಆಳ ಇರಬೇಕು. ಬರೋವಂಥ ಸಮಯದಲ್ಲಿ ಒಂದಷ್ಟು ಸ್ಪೇಸ್ ಪ್ರೊವೈಡ್ ಆಗಿರಬೇಕು ಅದಕ್ಕೆ. ಸೊ ಈ ಥರ ಬೇಸಿಕ್ ನೆಸೆಸಿಟಿ ಬೇಕಾಗಿರುತ್ತೆ. ಸೊ ಆ ಬೇಸಿಕ್ ನೆಸೆಸಿಟೀಸ್ನ ನ್ಯಾಚುರಲ್ಲಾಗಿ ಏನೋ ನೇಚರೇ ಒದಗಿಸ್ತಾ ಇದೆ ಅಂತಂದಾಗ ನಿಮಗೆ ಅದು ನ್ಯಾಚುರಲ್ ಹಾರ್ಬರ್ಸ್ ಆಗುತ್ತೆ. ಇಲ್ಲ ಅಲ್ಲೊಂದು ಸ್ವಲ್ಪ ನಾವು ಜಾಗ ತೋಡಬೇಕು ಕೆಳಗೆ, ಇಲ್ಲೊಂದು ಸ್ವಲ್ಪ ಏನೋ ಕಟ್ಗೆ ಹಾಕಿ ಒಂದು ಸ್ವಲ್ಪ ಇದು ಮಾಡಬೇಕು, ಗಾಳಿ ಬೀಸುತ್ತೆ, ಮತ್ತು ಇನ್ನೊಂದೇನೋ ಮಾಡಬೇಕು, ಏನೇನೋ ನಾವು ಆರ್ಟಿಫಿಷಿಯಲಾಗಿ ಡೆವಲಪ್ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಹಾರ್ಬರ್. ಸೊ ಆರ್ಟಿಫಿಷಿಯಲ್ ಹಾರ್ಬರ್ ಎಲ್ಲಿ ಅಂತಂದರೆ ಚೆನ್ನೈ. ನ್ಯಾಚುರಲ್ ಒಂದು ಮುಂಬೈ, ವಿಶಾಖಪಟ್ಟಣಮ್ಮು, ಕೊಚ್ಚಿನ್. ಲಾರ್ಜೆಸ್ಟ್ ಕಂಟೈನರ್ ಪೋರ್ಟು ನವಶೇವ ಅಥವಾ ಜವಾಹರ್ಲಾಲ್ ನೆಹರು ಪೋರ್ಟ್. ರಿವರೈನ್ ಮೇಜರ್ ಪೋರ್ಟ್ ಬಂದು ಕೋಲ್ಕತ್ತಾ, ಶ್ಯಾಮ್ ಪ್ರಸಾದ್ ಮುಖರ್ಜಿ. ಕರ್ನಾಟಕಸ್ ಓನ್ಲಿ ಮೇಜರ್ ಪೋರ್ಟ್ ಯಾವುದು ಅಂತಂದರೆ ನ್ಯೂ ಮಂಗಳೂರು ಪೋರ್ಟ್. ನ್ಯೂಯೆಸ್ಟ್ ಮೇಜರ್ ಪೋರ್ಟ್ ಯಾವುದು, ಪೋರ್ಟ್ ಬ್ಲೇರು. ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಯಾವುದು, ವಿಳಿಂಗಮ್, ಕೇರಳ. ಆಯಿತಾ, ಫೈನ್. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ.
ಸೊ ಒಂದು ಕೆಲಸ ಮಾಡೋಣ, ಇಲ್ಲಿಗೆ ತುಂಬ ಆಯಿತು ಅಂತ ಅನಿಸುತ್ತೆ. ಲೈಕ್ ಸುಮಾರು ಫ್ಯಾಕ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದನ್ನು ನೀವು ರಿವೈಸ್ ಮಾಡಿ, ಓಕೆ, ಆದಷ್ಟು ರಿವೈಸ್ ಮಾಡಿ. ನಂತರ ಇನ್ನೊಂದೇನು ಅಂತ ಅಂದರೆ, ಇಲ್ಲಿವರೆಗೂ ಏನಾದರೂ ನೀವು ವಿಡಿಯೋ ನೋಡಿದರೆ ಅಪ್ಪಿತಪ್ಪಿ, ಓಕೆ, ಸೊ ನಿಮಗೆ ನಿಮ್ಮೊಂದು ಪೇಷನ್ಸಿಗೆ ಒಂದು ಸಲಾಮನ್ನ, ಓಕೆ. ನಂತರ ಇಷ್ಟು ನಾನು ಹೇಳ್ತಾ ಇರೋವಂಥ ಫ್ಯಾಕ್ಟ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ನೋಟ್ಸ್ ಮಾಡಿಕೊಂಡು ಅದನ್ನು ರಿವೈಸ್ ಮಾಡ್ಕೊಂಡು ಹೋದ್ರೂ ಬರೆದಿಟ್ಕೊಳ್ಳಿ. ಆರಾಮಾಗಿ ಎಕ್ಸಾಮಲ್ಲಿ 30 ನಾನು ಎಲ್ಲರೂ ಥರ 100% 90 to 100 ಕ್ವಶನ್ ನಮ್ಮಿಂದನೇ ಬರುತ್ತೆ ಅಂತ ಇದು ಮಾಡಲ್ಲ. ನಮ್ಮಿಂದ ಬರುತ್ತೆ ಅನ್ನೋದಕ್ಕೆ ಫ್ಯಾಕ್ಟ್ಸು ನಮ್ಮದಲ್ಲ, ಕ್ವಶನ್ ಪೇಪರು ನಮ್ಮದಲ್ಲ, ನಾವೇನು ಅನಾಲಿಸಿಸ್ ಮಾಡ್ತಾ ಇರುತ್ತೆ ಅಷ್ಟೇ. ಹೀಗೂ ಬರ್ಬೋದು, ಇಲ್ಲಿಂದನೂ ಕೇಳ್ಬೋದು ಅಂತ, ಓಕೆ. ಸೊ 30ರಿಂದ 40 ಆದರೂ ಬರ್ಬೋದು, ಇನ್ನೂ ಜಾಸ್ತಿನೂ ಬರ್ಬೋದು ಅಥವಾ ಕಡಿಮೆನೂ ಬರ್ಬೋದು, ಓಕೆ. ಸೊ ಈ ಒಂದು ಸೀರೀಸಿಂದ ನಿಮಗೆ ಅನುಕೂಲ ಆಗುವಂಥದ್ದು 360 ಡಿಗ್ರಿ ಅನಾಲಿಸಿಸ್ ಅಂತೂ ಪಕ್ಕಾ ಸಿಗುತ್ತೆ, ಓಕೆ. ಆದಷ್ಟು ಆರಾಮಾಗಿ ಕಲಿಬೋದು. ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫ್ಯಾಕ್ಟ್ಸ್ನ. ನೀವು ಇನ್ನೂ ಕೋರ್ಸಿಗೆ ಜಾಯ್ನ್ ಆಗಬೇಕು ಅನ್ನೋದಾದರೆ ಈ ನಂಬರಿಗೆ ಕರೆ ಮಾಡಿ ಜಾಯ್ನ್ ಆಗ್ಬೋದು, ಓಕೆ. ಸೊ ಡೈಲಿ ಕ್ಲಾಸಸ್ ಇರುತ್ತೆ. ಇಟ್ ವಿಲ್ ಬಿ ಅರೌಂಡ್ 1 ಅವರಿಂದ 2 ಅವರ್ಸ್ ಅಂತ ಹೇಳೋಣ. ಸೊ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಜಾಸ್ತಿ ಬೇಡ, ಎಷ್ಟು ಬೇಕೋ ಅಷ್ಟೇ ನಿಧಾನಕ್ಕೆ ಹೋಗ್ತಾ ಏನು ಒಂದು ಡ್ಯೂರೇಷನ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಫೈನ್, ಓಕೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಸೇರೋ ಅಂಥವ್ರು ಸೇರ್ಬೋದು. ಈ ನಂಬರಿಗೆ ಕರೆ ಮಾಡಿ ಸೇರ್ಕೋಬೋದು. ಫೈನ್, ಓಕೆ. ಥ್ಯಾಂಕ್ ಯು.